ಮೊನ್ನೆಯ ಉಪನ್ಯಾಸದಲ್ಲಿ ಶ್ರೀರಾಮಕೃಷ್ಣರ ಸಲಹೆಯ ಮೇರೆಗೆ, ರಾಮಕೃಷ್ಣರು ಈಗಿಲ್ಲ, ತೀರ್ಕೊಂಡಿದ್ದಾರೆ. ತೀರ್ಕೊಂಡು 5-6 ವರ್ಷ ಆಗಿದೆ. ಆದರೂ ವಿವೇಕಾನಂದರಿಗೆ, ತಮ್ಮ ಪ್ರಿಯ ಶಿಷ್ಯ ವಿವೇಕಾನಂದರಿಗೆ ಪ್ರತಿ ಹೆಜ್ಜೆಯಲ್ಲೂ ಒಂದಲ್ಲ ಒಂದು ರೀತಿ ಮಾರ್ಗದರ್ಶನ ಕೊಟ್ಕೊಂಡೇ ಇದ್ದಾರೆ. ಹಿಮಾಲಯದಲ್ಲೇ ಓಡಾಡ್ತಾ ಇದ್ದಂಥ ವಿವೇಕಾನಂದರಿಗೆ ಯಾಕೆ ಹಿಮಾಲಯದಲ್ಲಿ ಓಡಾಡ್ತಾರವರು? ಅವರ ಹಿಂದಿನ ಸಂಸ್ಕಾರಗಳು. ಮಹಾ ತಪಸ್ವಿಯಾಗಿ ಹಿಂದಿನ ಜನ್ಮಗಳನ್ನು ಕಳೆದ ವ್ಯಕ್ತಿ ಆ ತಪಸ್ಸನ್ನು ಎಲ್ಲಿ ಮಾಡಿರ್ತಾನೆ? ಸಾಮಾನ್ಯವಾಗಿ ಭಾರತದಲ್ಲಿ ಹಿಮಾಲಯ, ಗಂಗಾ ತೀರ, ನರ್ಮದಾ ತೀರ, ಯಾವುದೋ ಒಂದು ಬೆಟ್ಟ, ಇಲ್ಲಿ ಯಾವುದೋ ಒಂದು ನದಿ ತೀರ. ಸಾಮಾನ್ಯವಾಗಿ ತಪಸ್ವಿಗಳು ನೆಲೆಯೂರುವುದು ಇಂಥ ಜಾಗದಲ್ಲೇ. 10 ಹಲವು ಜನ್ಮಗಳಲ್ಲಿ ಇಲ್ಲೆಲ್ಲ ಉಗ್ರ ತಪಸ್ಸನ್ನು ಆಚರಿಸಿದಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅವರೇ ಒಂದು ಕಡೆ ಹೇಳ್ತಾರೆ, ಮುಂಬೈ ಸಮೀಪ ಇರತಕ್ಕಂಥ ಒಂದು ದ್ವೀಪ, ಆ ದ್ವೀಪದ ಗುಹೆಗಳನ್ನು ಒಂದು ಸಲ ಸಂದರ್ಶಿಸ್ತಾ ವಿವೇಕಾನಂದರು ಹೇಳ್ತಾರೆ, ಯಾವುದೋ ಜನ್ಮದಲ್ಲಿ ಈ ಗುಹೆಗಳಲ್ಲಿ ನಾನು ತಪಸ್ಸು ಮಾಡಿದ್ದೆ ಅಂತ ಅನಿಸ್ತಾ ಇದ್ದೆ. ಹಿಂದೆ ಯಾವುದೋ ಜನ್ಮದಲ್ಲಿ ಈ ಗುಹೆಗಳಲ್ಲೇ ಎಲ್ಲೋ ಒಂದು ಕಡೆ ನಾನು ತಪಸ್ಸು ಮಾಡಿದ್ದೆ ಅಂತ ಅನಿಸ್ತಾ ಇದೆ. ಹೀಗೆ ಹಿಮಾಲಯದಲ್ಲೇ ಓಡಾಡ್ತಾ ಇದ್ದಂಥ ವಿವೇಕಾನಂದರನ್ನು ರಾಮಕೃಷ್ಣರು ಸೂಕ್ಷ್ಮ ರೀತಿಯಲ್ಲಿ ಅವರಿಗೆ ಹುಷಾರಿಲ್ಲದೆ ಮಲಗಿದ್ದಾಗ, ಪ್ರಜ್ಞೆ ತಪ್ಪಿದೆ ಅನ್ನೋ ಸ್ಥಿತಿಯಲ್ಲಿ ಇದ್ದಾಗ, ಹೋಗೇ ಬಿಡ್ತಾರೆ ಅನ್ನುವಂಥ ಸ್ಥಿತಿಯಲ್ಲಿದ್ದಾಗ, ಅಲ್ಲಿಯೇ ಅವರ ಪ್ರಜ್ಞೆಯಲ್ಲಿ ನುಸುಳಿ ಒಂದು ಸೂಚನೆ ಕೊಟ್ಟರು. ಇಷ್ಟು ಸಾಕು, ಹಿಮಾಲಯದಲ್ಲಿ ಓಡಾಡಿದ್ದು, ಒಳನಾಡಿನ ಕಡೆಗೆ ಹೋಗು, ಪಶ್ಚಿಮ ಭಾರತದ ಕಡೆಗೆ ಹೋಗು. ಈ ಸೂಚನೆ ಅವರು ಸಿಕ್ಕಿದ್ದೇ ತಡ. ನಿದ್ದೆಯಿಂದ ಎದ್ದವರಂತೆ ಒಂದು ರೀತಿ ಮೃತಾವಸ್ಥೆಯಲ್ಲಿದ್ದಂಥವರು ಎದ್ದು ನಿಂತು ಅಳ್ತಾ ಇದ್ದಂಥ ಸೋದರ ಸನ್ಯಾಸಿಗಳಿಗೆ ಸಮಾಧಾನ ಮಾಡಿ, ನಾನು ಇನ್ನು ಮುಂದೆ ನಿಮಗೆ ಯಾರಿಗೂ ಸಿಗುವುದಿಲ್ಲ, ನಾನೊಬ್ಬನೇ ಏಕಾಂಗಿಯಾಗಿ ಸಂಚರಿಸಬೇಕಾಗಿದೆ, ನೀವು ಯಾರೂ ನನ್ನ ಜೊತೆ ಇರಬೇಡಿ, ನನ್ನನ್ನು ಅನುಸರಿಸಿಕೊಂಡು ಬರಬೇಡಿ, ನಾನೊಬ್ಬನೇ ಇರೋದಕ್ಕೆ ಇಷ್ಟಪಡ್ತೇನೆ, ರಾಮಕೃಷ್ಣರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳೋದಿಲ್ಲ, ಹಾಗೆಲ್ಲ ಹೇಳೋಕ್ಕಾಗಲ್ಲ, ನಾನೊಬ್ಬನೇ ಇರೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಅಲ್ಲಿಂದ ಮೀರತ್ತಿನಲ್ಲಿ ಒಬ್ಬರು ಡಾಕ್ಟರ್ ಅತಿಥಿಯಾಗಿ ಕೆಲವು ದಿನ ಇದ್ದು, ಅಲ್ಲಿಂದ ಡೆಲ್ಲಿಗೆ ಬಂದು, ಅಲ್ಲಿಂದ ರಾಜಸ್ಥಾನದಲ್ಲಿ ಅಳ್ವರ್ ಅನ್ನುವ ಜಾಗಕ್ಕೆ ಬಂದು, ಅಲ್ಲಿಯ ರಾಜ ಮಂಗಳ ಸಿಂಗ್ ಅವನಿಗೆ ತಿದ್ದಬೇಕಾದ ತಿದ್ದುಪಡಿಗಳನ್ನೆಲ್ಲ ಕೊಟ್ಟು, ನಿನ್ನ ಗಮನ ಇರಬೇಕಾದ ಪ್ರಜೆಗಳ ಯೋಗಕ್ಷೇಮದ ಕಡೆಗೆ, ವಿಲಾಯತಿಯ ಸ್ನೇಹಿತರು, ಇಂಗ್ಲೀಷ್ ಸ್ನೇಹಿತರ ಜೊತೆ ಭೇಟಿ, ವಿಹಾರ, ಮೋಜು ಮಸ್ತಿಯ ಕಡೆಗಲ್ಲ ಅಂತ ಬುದ್ಧಿವಾದ ಹೇಳಿ, ಮೂರ್ತಿ ಪೂಜೆ ಅಂದರೆ ಅದರ ಅರ್ಥವೇನು ಅನ್ನೋದನ್ನು ಸರಿಯಾಗಿ ತಿಳಿಯಪಡಿಸಿ ರಾಜಸ್ಥಾನದ ಸಾಮಾನ್ಯರೊಡನೆ ಬೆರೆಯುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಷ್ಟೋ ಯುವಕರು ಈ ಅಳ್ವರ್ ನಗರದಲ್ಲಿ ವಿವೇಕಾನಂದ ಸಂಪರ್ಕಕ್ಕೆ ಬರ್ತಾರೆ. ಈ ಕಾರಣಕ್ಕಾಗಿಯೇ ರಾಮಕೃಷ್ಣರು ಹೇಳಿದ್ದು, ಒಳನಾಡಿನ ಕಡೆಗೆ ಹೋಗು. ಯಾಕೆ? ಮುಂದೆ ನೀನು ದೊಡ್ಡ ಯುವ ಸಮೂಹವನ್ನೇ ಸ್ಫೂರ್ತಿಗೊಳಿಸಬೇಕಾಗಿದೆ, ಅವರಿಗೆಲ್ಲ ನೀನು ಮಾರ್ಗದರ್ಶನ ಕೊಡಬೇಕಾಗಿದೆ. ಆ ಯುವಕರ ಜೊತೆ ಮಾತಾಡ್ತಾ ಸ್ವಾಮೀಜಿ, ದೇಶದ ಈ ದುಸ್ಥಿತಿಗೆ ಕಾರಣ ಭಾರತೀಯರು ತಮ್ಮಲ್ಲಿ ಬೆಳೆಸಿಕೊಂಡಿರ್ತಕ್ಕಂಥ ನಿರ್ವೀರ್ಯತನ, ದೇಶಪ್ರೇಮದ ಕೊರತೆ, ದೇಶದ ಮೇಲಿನ ಅಭಿಮಾನದ ಕೊರತೆ, ಧರ್ಮದ ಮೇಲಿನ ಅಭಿಮಾನದ ಕೊರತೆ, ದೇಶವಾಸಿಗಳ ಮೇಲಿನ ಪ್ರೀತಿ ಪ್ರೇಮಗಳ ಕೊರತೆ, ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ಹೇಳ್ತೇವೆ ದೇಶಪ್ರೇಮದ ಕೊರತೆ. ಯಾಕೆ ದೇಶಪ್ರೇಮದ ಕೊರತೆಯಾಗಿದೆ? ಆವತ್ತಾಗಲಿ ಇವತ್ತಾಗಲಿ ದೇಶಪ್ರೇಮದ ಕೊರತೆ ಯಾಕೆ ಆಗಿದೆ, ಹೇಗೆ ಬರುತ್ತೆ ಅಂದರೆ,
ದೇಶದ ಬಗ್ಗೆ ಹೆಮ್ಮೆ ಪಡುವ ರೀತಿಯಲ್ಲಿ ನಮ್ಮ ಇತಿಹಾಸದ ಪುಸ್ತಕಗಳು ರಚಿಸಲ್ಪಟ್ಟಿಲ್ಲ. ವಿವೇಕಾನಂದರು ಈ ಮಾತನ್ನು ಆಡ್ತಾ ಇದ್ದದ್ದು 91-92 ಸುಮಾರಿಗೆ. ಈ ವೇಳೆಗೇನೆ ಇಂಗ್ಲಿಷರ ಶಿಕ್ಷಣ ಪದ್ಧತಿ ಬಂದು 60 ವರ್ಷ ಆಗಿತ್ತು. 2 ತಲೆಮಾರುಗಳು ಈಗಾಗಲೇ ಇಂಗ್ಲಿಷ್ನವರ ಪುಸ್ತಕಗಳನ್ನು ಓದಿಕೊಂಡಿವೆ. ಅವರು ಬರೆದಿರ್ತಕ್ಕಂಥ ಭಾರತೀಯ ಇತಿಹಾಸದ ಪುಸ್ತಕಗಳನ್ನು ಓದಿಕೊಂಡಿವೆ. ಈ ಇತಿಹಾಸದ ಪುಸ್ತಕಗಳಲ್ಲಿ ಭಾರತದ ಬಗ್ಗೆ ಹೆಮ್ಮೆ ಬರುವ ಯಾವ ವಿಚಾರವೂ ಇಲ್ಲ. ಅಷ್ಟೇ ಅಲ್ಲ, ಭಾರತದ ಬಗ್ಗೆ ಜಿಗುಪ್ಸೆ ಬರುವುದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಇತಿಹಾಸದ ಪುಸ್ತಕಗಳಲ್ಲಿ ತುಂಬಿಸಿಡಲಾಗಿದೆ. ಇವತ್ತಿಗೂ ಅದು ಹಾಗೇ ಇದೆ. ಇತಿಹಾಸವನ್ನು ಓದ್ತಾ ಇದ್ದರೆ ನಮಗಲ್ಲಿ ಕಾಣುವುದು, ಹೊರಗಡೆಯವರು ಬಂದರು, ನಮ್ಮವರು ಸೋತರು. 1 ಸಲವೇ, 2 ಸಲವೇ, 3 ಸಲವೇ, 4 ಸಲವೇ. ಆದರೆ ನಮ್ಮವರು ಎಲ್ಲೆಲ್ಲಿ ಗೆದ್ದಿದ್ದಾರೆ ಅದರ ವಿವರಗಳು ಬಹಳ ಇಲ್ಲ. ಚೋಳರ ಸಾಧನೆಗಳೇನು, ವಿಜಯನಗರ ಸಾಮ್ರಾಜ್ಯದ ಸಾಧನೆಗಳೇನು, ಚೋಳರು ಭಾರತದ ಪೂರ್ವಕ್ಕಿರ್ತಕ್ಕಂಥ ಜಪಾನ್ವರೆಗೆ ಹೋಗಿ ಅಲ್ಲೆಲ್ಲ ಪ್ರದೇಶಗಳನ್ನು ಗೆದ್ದಿದ್ದರು. ಅಲ್ಲೆಲ್ಲ ಅವರಿಗೆಲ್ಲ ಸಂಸ್ಕೃತಿ ಕೊಟ್ಟರು. ಕಾಡು ಮನುಷ್ಯರಾಗಿದ್ದ ಅವರನ್ನೆಲ್ಲ ನಾಗರಿಕ ಮನುಷ್ಯರನ್ನಾಗಿ ಮಾಡಿದರು. ಚೈನಾ ದೇಶದ ಬೀಜಿಂಗ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿದ್ದಂತಹ ವ್ಯಕ್ತಿ ಯುನೈಟೆಡ್ ನೇಷನ್ಸ್ನಲ್ಲಿ ಚೈನಾ ದೇಶದ ಪ್ರತಿನಿಧಿಯಾಗಿದ್ದಂತಹ ವ್ಯಕ್ತಿ, ವಿಶ್ವಸಂಸ್ಥೆಯಲ್ಲಿ ಚೈನಾ ದೇಶದ ಪ್ರತಿನಿಧಿ, ಬೀಜಿಂಗ್ ವಿಶ್ವವಿದ್ಯಾಲಯದ ಪ್ರೊಫೆಸರ್, ಮಹಾನ್ ವಿದ್ವಾಂಸ. ಆತ ಭಾರತ ಚೈನಾ ದೇಶಕ್ಕೆ ಎಷ್ಟು ಉಪಕಾರ ಮಾಡಿದೆ ಅಂತ ಒಂದು ಕಡೆ ಹೇಳ್ತಾನೆ. ನೀವು ಬಯಸಿದರೆ ನಾನು ನಾಳೆ ನಾಡಿದ್ದು ಅದನ್ನು ತಗೊಂಡು ಬಂದು ಪುಸ್ತಕದಲ್ಲಿ ಇದೆಯಲ್ಲ ಅದನ್ನು ತೊಗೊಂಡು ಬೇಕಾದ್ರೆ ನಿಮ್ಮ ಮುಂದೆ ಓದ್ತೇನೆ. ಅದನ್ನು ಓದಿದರೆ ಭಾರತದ ಕೊಡುಗೆ ಏನು ಈ ಪ್ರಪಂಚಕ್ಕೆ. ಅತ್ಯಂತ ಅನಾಗರಿಕರಾಗಿದ್ದಂಥ ನಾವು ಭಾರತೀಯರಿಂದ ನಾಗರಿಕರಾದೆವು. ಮೃಗಗಳಂತೆ ಬದುಕ್ತಾ ಇದ್ದಂಥ ನಾವು ಮನುಷ್ಯರಂತೆ ಬದುಕುವುದಕ್ಕೆ ಪ್ರಾರಂಭಿಸಿದೆವು. ಭಿಕ್ಷುಕನೊಬ್ಬ ಥಳುಕಿನಿಂದ ಕೂಡಿರ್ತಕ್ಕಂಥ ಅಂಗಡಿಗಳ ಮುಂದೆ ಹಾದು ಹೋಗುವಾಗ ಏನೆಲ್ಲ ಅದ್ಭುತ ಇದೆ, ಇದು ನನ್ನಲ್ಲಿ ಯಾಕಿದಿಲ್ಲ ಅಂತ ಅನಿಸುತ್ತಲ್ಲ. ಹಾಗೆ ಭಾರತೀಯ ಚಿಂತನೆಗಳನ್ನು ಕೇಳಿದಾಗ ಚೈನಾ ದೇಶದವರಿಗೆ ಈ ರೀತಿ ಅನಿಸ್ತಿತ್ತು, ಏನೆಲ್ಲ ಇದೆ ಇಲ್ಲಿ, ನಮ್ಮಲ್ಲಿ ಯಾಕಿದಿಲ್ಲ. ಭಾರತ ತನ್ನ ಆ ಚಿಂತನೆಯ ಸಂಪತ್ತನ್ನೆಲ್ಲ ಯಾವ ಸ್ವಾರ್ಥವೂ ಇಲ್ಲದೆ, ಏನನ್ನೂ ಬಯಸದೆ ಧಾರಾಳವಾಗಿ ಚೈನಾ ದೇಶಕ್ಕೆ ದಾನ ಮಾಡಿತು. ಹೀಗೆ ಹೋಗುತ್ತೆ. ಎಷ್ಟು ಹೇಳಿದರೂ ಭಾರತಕ್ಕೆ ನಾವು ಎಷ್ಟು ಋಣಿಯಾಗಿದ್ದೇವೆ ಅಂತ ಪೂರ್ತಿಯಾಗಿ ನಾವು ಹೇಳಲಾರೆವು. ಇಡೀ ಚೈನಾ ಭಾರತಕ್ಕೆ ಚಿರಋಣಿಯಾಗಿದೆ. ನಮ್ಮನ್ನು ಗೆದ್ದರು ಅವರು, ಭಾರತೀಯರು ನಮ್ಮನ್ನು ಗೆದ್ದರು. ಹೇಗೆ ಗೆದ್ದರು? ಒಬ್ಬನೇ ಒಬ್ಬ ಸೈನಿಕನನ್ನು ನಮ್ಮ ದೇಶಕ್ಕೆ ಕಳಿಸದೆ ನಮ್ಮನ್ನು ಗೆದ್ದರು. ಅವರ ಮಾತಿನಲ್ಲೇ ಹೇಳ್ತೇನೆ, ಚೈನಾ, ಇಂಡಿಯಾ ಕಾಂಕರ್ಡ್ and ruled China for 2000 years without having to send a single soldier across the Himalayas. ಹಿಮಾಲಯಗಳ ಮೂಲಕ ಒಬ್ಬನೇ ಸೈನಿಕನನ್ನು ಕೂಡ ಕಳಿಸದೆ 2000 ವರ್ಷಗಳ ಕಾಲ ನಮ್ಮನ್ನು ಅವರು ಆಳಿದರು. ನಾವು ಆಳುವ ಬಗೆ ಹೀಗೆ. ನಾವು ಆಳುವ ಜನಾಂಗವೇ, ಆಳುವ ಜನಾಂಗ ಏನಲ್ಲ. ಆದರೆ ಪಾಶ್ಚಾತ್ಯರಿಗೆ ಧೀರ ಅಂತಂದರೆ ಅವರ ಅರ್ಥ ಎಲ್ಲರನ್ನೂ ಹೋಗಿ ಸಾಯಿಸಿಬಿಡೋನು. ಒಂದು ಮೃಗದಂತೆ ಕೈನಲ್ಲಿ ಒಂದು ಖಡ್ಗವನ್ನು ಕತ್ತಿಯನ್ನು ಹಿಡಿದುಕೊಂಡು ಮುಗ್ಧರಾಗಿರ್ತಕ್ಕಂಥ ಜನ, ದೇವಾಲಯದಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಜನ, ಉದ್ಗ್ರಂಥಗಳ ಅಧ್ಯಯನದಲ್ಲೇ ತಮ್ಮ ಜೀವನವನ್ನು ಕಳೀತಾ ಇರತಕ್ಕಂಥ ಜನ, ಜಗತ್ತಿಗೆ ಶಾಂತಿಯನ್ನೇ ಬಯಸ್ತಾ ಇರತಕ್ಕಂಥ ಜನ, ಸುಖ ಸಮೃದ್ಧಿಯಿಂದ ಬದುಕ್ತಾ ಇರತಕ್ಕಂಥ ಜನ, ಉನ್ನತ ಮಟ್ಟದ ವಿಜ್ಞಾನಗಳನ್ನು ಸಂಶೋಧನೆಗಳನ್ನು ಮಾಡಿ ಪ್ರಪಂಚದ ಒಳಿತಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಜನ ತಮ್ಮ ಈ ಕೆಲಸದಲ್ಲಿ ನಿರತರಾಗಿದ್ದಾಗ ಮೃಗಗಳಂತೆ ಅವರ ಮೇಲೆ ಎರಗಿ ಅವರನ್ನೆಲ್ಲ ಕೊಂದು ಬಿಟ್ಟರೆ ಅವನೊಬ್ಬ ದೊಡ್ಡ ಧೀರ. ಇದು ಪಾಶ್ಚಾತ್ಯ ಜಗತ್ತಿನ ದೃಷ್ಟಿಕೋನ.
ಇವರೆಲ್ಲರೂ ಬೇರೆ ಬೇರೆ ದೇಶಗಳನ್ನು ಗೆದ್ದಿದ್ದು ಹೀಗೆಯೇ. ಅದು ಇಂಗ್ಲೆಂಡ್ ಆಗಲಿ, ಅದು ಫ್ರಾನ್ಸ್ ಆಗಲಿ, ಅದು ಜರ್ಮನಿ ಆಗಲಿ, ಜರ್ಮನ್ಸ್ ಬಹಳ ಏನು ಹೋಗಲಿಲ್ಲ, ಅದು ಇಟಲಿ ಆಗಲಿ, ಸ್ಪೇನ್ ಆಗಲಿ, ಪೋರ್ಚುಗಲ್ ಆಗಲಿ, ಹಾಲೆಂಡ್ ಆಗಲಿ, ಇವರೆಲ್ಲ ತಮ್ಮ ಪಾಡಿಗೆ ತಾವು ಶಾಂತವಾಗಿ ಬದುಕ್ತಾ ಇದ್ದಂಥ ಜನರ ಹತ್ರ ಹೋಗಿ ಅವ್ರನ್ನೆಲ್ಲ ಕೊಲೆ ಮಾಡಿ ರಕ್ತವನ್ನು ಕಾಲುವೆಯಂತೆ ಹರಿಸಿ ಅವರ ಎಲ್ಲ ಸಂಪತ್ತನ್ನು ಕಿತ್ತುಕೊಂಡು ದಬ್ಬಾಳಿಕೆ ಮಾಡಿ ಅತ್ಯಾಚಾರ ಮಾಡಿ ಅವರ ಸ್ವರ್ಗದಂತಿದ್ದ ದೇಶಗಳನ್ನು ನರಕಗಳನ್ನಾಗಿ ಮಾಡಿ ಕೇಕೆ ಹಾಕಿ ನೋಡಿ ನಾವು ಎಷ್ಟು ಧೀರರು. ಲಜ್ಜೆಗೆಟ್ಟವರು ಇದನ್ನು ಇತಿಹಾಸ ಅಂತ ಕರೀತಾರೆ. ಲಜ್ಜೆಗೆಟ್ಟ ಜನ ಹೀಗೆ ಬದುಕ್ತಾರೆ. ಲಜ್ಜೆಗೆಟ್ಟವನು ಬುದ್ಧಿಹೀನನು ಇದನ್ನು ದಾಖಲಿಸ್ತಾನೆ, ಅದನ್ನು ಇತಿಹಾಸ ಅಂತ ಕರೀತಾನೆ. ಇನ್ನೂ ಲಜ್ಜೆಗೆಟ್ಟ ಜನ ಅವರು ಬರೆದಿರೋ ಸರಿಯಿಲ್ಲ ಅಂತ ಹೇಳದೆ ಅದನ್ನೇ ಅನುಸರಿಸ್ತಾರೆ. ಈ ಕೊನೆ ಗುಂಪಿನ ಲಜ್ಜೆಗೆಟ್ಟ ಜನ ಯಾರು ಅಂತಂದರೆ ಭಾರತೀಯ ವಿದ್ವಾಂಸರು. ಅವ್ರಿಗಾದರೂ ಅವರ ಸಂಸ್ಕೃತಿ ಹಾಗೇ ಇದೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಡೀ ಪಾಶ್ಚಾತ್ಯ ಚರಿತ್ರೆಯನ್ನು 7 ಪದಗಳಲ್ಲಿ ಹೇಳಬಹುದು. ಪಾಶ್ಚಾತ್ಯ ಜಗತ್ತಿನ ಚರಿತ್ರೆಯನ್ನು 7 ಪದಗಳಲ್ಲಿ ಹೇಳಿಬಿಡಬಹುದು. ಏನದು? ಈಸ್ ದಿಸ್ ಯುವರ್ಸ್? ಈಸ್ ದಿಸ್ ಯುವರ್ಸ್? ಇಟ್ ಈಸ್ ಮೈನ್ ನೌ. ಈಸ್ ದಿಸ್ ಯುವರ್ಸ್ 3 ಪದ. ಇಟ್ ಈಸ್ ಮೈನ್ ನೌ 4 ಪದ, 7 ಪದ. ಇಷ್ಟೇ ಪಾಶ್ಚಾತ್ಯ ಜಗತ್ತು. ಅವರು ಮಾಡಿರೋದಿಷ್ಟೇ. ಒಂದು ದೇಶಕ್ಕೆ ಹೋಗೋದು, ಆ ದೇಶದ ಮೂಲ ನಿವಾಸಿಗಳನ್ನೆಲ್ಲ ಸೇರಿಸೋದು. ಈ ಭೂಭಾಗ ನಿಮ್ಮದ, ಎಲ್ಲಿಂದಾಚೆಗೆ ನಮ್ಮದು. ಇನ್ನೂ 1-2 ಪದ ಸೇರಬಹುದು. ಯು ಆಲ್ ಗೋ ಇನ್ನು 3 ಪದ. ಯು ಆಲ್ ಗೋ ಅವೇ 4 ಪದ. ಯು ಆಲ್ ಗೋ ಅವೇ, ನೀವೆಲ್ಲಾದರೂ ಬೇರೆ ಕಡೆಗೆ ಹೋಗಿ 11 ಪದ. ಏಕಾದಶ ರುದ್ರರು 11 ಪದ. ಈಸ್ ದಿಸ್ ಯುವರ್ಸ್? ಇಟ್ ಈಸ್ ಮೈನ್ ನೌ. ಯು ಆಲ್ ಗೋ ಅವೇ. ಇಷ್ಟೇ ಅವರ ಹಿಸ್ಟ್ರಿನೇ ಇಷ್ಟು. ವಿಜ್ಞಾನಕ್ಕೆ ಅವರ ಕೊಡುಗೆಗಳೇನು? ನ್ಯೂಟನ್ನಿನ ಸಿದ್ಧಾಂತ ನ್ಯೂಟನ್ನಿನದು, ಭಾರತದ್ದು. ಇದನ್ನು ಹೇಳಿದವನು ವಾರನ್ ಹೇಸ್ಟಿಂಗ್ಸಿನ ಸ್ನೇಹಿತ, ಕಲ್ಕತ್ತಾದ ಸುಪ್ರೀಂ ಕೋರ್ಟಿನ ಜಡ್ಜು ವಿಲಿಯಂ ಜೋನ್ಸ್. ಪುಸ್ತಕ ಮತ್ತು ಪೇಜ್ ನಂಬರ್ ನಾನು ಹೇಳ್ತೇನೆ. ನ್ಯೂಟನ್ನಿನ ಗೌರವಕ್ಕೆ ಚ್ಯುತಿ ತರಬೇಕಂತ ನಾನು ಹೇಳಲ್ಲ, ಆದರೆ ಅವರು ಹೇಳಿರ್ತಕ್ಕಂಥ ಸಿದ್ಧಾಂತದ 90% ಋಗ್ವೇದ ಸಂಹಿತೆಯಲ್ಲಿದೆ. ಯಾವ ಪುಸ್ತಕ, ಯಾವ ಪೇಜ್ ನಂಬರು ಅಂತ ಹೇಳ್ತೇನೆ. ಯಾವ ವಿಜ್ಞಾನ ಕಂಡು ಹಿಡಿದಿರಿ ಪಾಶ್ಚಾತ್ಯರ ನೀವು? ವಿವೇಕಾನಂದರು ಕೇಳ್ತಾರೆ, ನೀವು ಯಾವ ವಿಜ್ಞಾನ ಕಂಡು ಹಿಡಿದಿರಿ? ನಿಮ್ಮ ಕೊಡುಗೆ ಏನು? ಯಾರನ್ನ ಬದುಕುವುದಕ್ಕೆ ಬಿಟ್ರಿ ಪಾಶ್ಚಾತ್ಯರೇ? ನೀವು ಯಾರನ್ನು, ಯಾವ ನಾಗರಿಕತೆಯನ್ನ ಉಳಿಯುವುದಕ್ಕೆ ಬಿಟ್ರಿ, ಬದುಕುವುದಕ್ಕೆ ಬಿಟ್ರಿ? ಪ್ರತಿಯೊಬ್ಬರೂ ನಿಮ್ಮ ಧರ್ಮಕ್ಕೆ ಮತಾಂತರವಾಗಬೇಕು, ತಮ್ಮ ಧರ್ಮ ಬಿಟ್ಕೊಡ್ಬೇಕು, ತಮ್ಮ ಭೂಮಿ ಬಿಟ್ಕೊಡ್ಬೇಕು, ಇಲ್ಲ ಸಾಯಬೇಕು. ನೀವು ಬಹಳ ಶ್ರೇಷ್ಠ ಜನಾಂಗ. ಯಾಕೆ? ನೀವು ಬೇರೆಯವರನ್ನು ಕೊಲ್ಲಬಲ್ಲಿರಿ. ನೀವು ಹೇಳ್ತೀರಿ ನಾವು ಶ್ರೇಷ್ಠ ಜನಾಂಗ. ಯಾಕೆ? ನಾವು ಯಾರನ್ನು ಬೇಕಾದರೂ ಕೊಲ್ತೇವೆ. ಆದರೆ ಭಾರತೀಯ ಸಿದ್ಧಾಂತದ ಪ್ರಕಾರ ಯಾರನ್ನು ಬೇಕಾದರೂ ಕೊಲ್ಲುವವನು ಮೃಗ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಆವತ್ತೇ ಚಾಣಕ್ಯ ಹೇಳಿದ್ದಾನೆ, ಎಷ್ಟೋ ಮನುಷ್ಯರು ಮೃಗಗಳು, ಆದರೆ ಮನುಷ್ಯ ರೂಪದಲ್ಲಿ ಇದ್ದಾರೆ. ತೇಷಾಂ ನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ. ಈ 7 ಲಕ್ಷಣಗಳು ಯಾರಲ್ಲಿ ಇಲ್ಲವೋ, ತೇಷಾಂ ನ ವಿದ್ಯಾ ನ ತಪೋ, ವಿದ್ಯೆ ಇಲ್ಲ, ತಪಸ್ಸಿಲ್ಲ. ನ ದಾನಂ, ಯಾವ ದಾನ ಬುದ್ಧಿಯೂ ಇಲ್ಲ. ನ ಜ್ಞಾನಂ, ಜ್ಞಾನವಿಲ್ಲ. ನ ಶೀಲಂ, ಶೀಲವಿಲ್ಲ. ನ ಗುಣೋ, ಸದ್ಗುಣಗಳೇ ಇಲ್ಲ. ನ ಧರ್ಮ, ಧರ್ಮವೇ ಇಲ್ಲ. ಇದ್ಯಾವುದೂ ಇಲ್ಲ. ಇವರು ಯಾರಿವರು? ತೇ ಮರ್ತ್ಯಲೋಕೆ, ಇವರು ಭೂಲೋಕದಲ್ಲಿ. ತೇ ಮರ್ತ್ಯಲೋಕೆ ಭುವಿ ಭಾರಭೂತ, ಭೂಮಿಗೆ ಭಾರವಾದವರು. ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಮನುಷ್ಯ ರೂಪದಲ್ಲಿ ಮೃಗಗಳಂತೆ ಚಲಿಸುತ್ತಿರುವವರು. ಇಡೀ ಪಾಶ್ಚಾತ್ಯ ಜಗತ್ತು
ಮನುಷ್ಯ ರೂಪದ ಮೃಗಗಳು. ಈಗ ನೀವು ಭಯೋತ್ಪಾದಕರು ಅಂತ ಯಾರನ್ನು ಕರಿತೀವಿ, ಅವರು ಇದೇ ಸ್ಥಿತಿಯಲ್ಲಿದ್ದವರು 100-200 ವರ್ಷಗಳ ಹಿಂದೆ. 500-600 ವರ್ಷಗಳ ಹಿಂದಿನಿಂದ 100 ವರ್ಷಗಳ ಹಿಂದಿನವರೆಗೆ ಎರಡನೇ ಮಹಾಯುದ್ಧ ನಡೆದು ವಿಶ್ವಸಂಸ್ಥೆ ಅಂತ ಒಂದು ಬಂದು, ಆ ಎರಡನೇ ಮಹಾಯುದ್ಧದಲ್ಲಿ ಈ ದೇಶಗಳೆಲ್ಲ ತಿನ್ನೋದಕ್ಕೆ ಗತಿ ಇಲ್ಲದೆ ತಮ್ಮ ಸಂಪತ್ತನ್ನೆಲ್ಲ ಯುದ್ಧಗಳಲ್ಲಿ ಕಳೆದುಕೊಂಡು ಮರ್ಯಾದೆಯಾಗಿ ನಮ್ಮ ದೇಶಗಳು ವಾಪಸ್ ಹೋಗಿಬಿಡೋಣ, ಇನ್ನು ಯಾವ ದೇಶವನ್ನು ಆಳುವುದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಸಾಕಷ್ಟು ದುರ್ಬಲರಾಗಿದ್ದೇವೆ, ಮಿಲ್ಟ್ರಿ ಕಳ್ಕೊಂಡಿದ್ದೇವೆ, ಇನ್ನು ಈ ದೇಶಗಳು ತಿರುಗಿ ಬಿದ್ದರೆ ಅವ್ರ ಕೈಲಿ ಸೋತು ಹೋದರು ಅಂತ ಇತಿಹಾಸದಲ್ಲಿ ದಾಖಲಾಗುತ್ತೆ, ನಾವೇ ನಿಮಗೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾ ಇದ್ದೀವಿ ಅಂತ ಕೊನೆ ಪಕ್ಷ ಮರ್ಯಾದೆಯಿಂದ ನಮಗೆ 1-2 ವಾಕ್ಯಗಳು ನಮ್ಮ ಮರ್ಯಾದೆಯನ್ನು ಉಳಿಸುತ್ತವೆ, ಹಾಗೆ ಹೋಗೋಣ ಅಂತ ಒಂದೊಂದು ದೇಶವನ್ನು ಕೆನಡಾ ದೇಶ, ಸೌತ್ ಆಫ್ರಿಕಾ ದೇಶ, ಇಂಡಿಯಾ ದೇಶ, ಟ್ರಿನಿಡ್ಯಾಡ್ ಆ್ಯಂಡ್ ಟೊಬ್ಯಾಗೊ, ಈ ಎಲ್ಲ ದೇಶಗಳನ್ನು ಇಂಗ್ಲೀಷ್ನವರು ಬಿಟ್ಟು ಹೋಗಿದ್ದು ಈ ರೀತಿಯಲ್ಲಿ. ಸುಭಾಷ್ ಚಂದ್ರ ಬೋಸರಿಂದ ಸ್ಫೂರ್ತಿ ಹೊಂದಿ ಇಂಗ್ಲೀಷರ ನೌಕಾಪಡೆಯಲ್ಲಿದ್ದಂಥ 20,000 ಜನ ಭಾರತೀಯ ಅಧಿಕಾರಿಗಳು INA ಸೈನಿಕರಿಂದ ಸ್ಫೂರ್ತಿ ಹೊಂದಿ ಎಂಥ ದೇಶಪ್ರೇಮ ಅವರದು. ನಾವು ಲಜ್ಜೆಗೆಟ್ಟವರು, ನಾವು ಭಾರತೀಯರೇ, ಆದರೆ ಇಂಗ್ಲೀಷರ ಸೇವೆ ಮಾಡ್ತಾ ನಮ್ಮ ಸ್ವದೇಶೀಯರನ್ನು ಸಾಯಿಸ್ತಾ ಇದ್ದೀವಲ್ಲ, ನಾವು ಈ ಇಂಗ್ಲೀಷ್ನವ್ರಿಗೆ ನಾವು ಸೇವೆ ಮಾಡ್ತಾ ಇದ್ದೀವಲ್ಲ ಅಂತ ಲಜ್ಜೆಗೊಂಡು ನಾಚಿಕೆ ಪಟ್ಟು ಇನ್ನು ಮುಂದೆ ಇಂಗ್ಲೀಷ್ನವರ ಆರ್ಡರ್ಸ್ ನಾವು ತಗೋಬಾರದು, ಭಾರತೀಯರನ್ನು ಕೊಲ್ಲಬಾರದು ಅಂತ ದೃಢ ನಿರ್ಧಾರ ಮಾಡಿ ಇಂಗ್ಲೀಷ್ನವರ ಆರ್ಡರ್ಸನ್ನು ತಿರಸ್ಕರಿಸಿದ ದಿನ ಇಂಗ್ಲೀಷ್ನವರು ಯೋಚನೆ ಮಾಡಿದರು, ಮರ್ಯಾದೆಯಿಂದ ಜಾಗ ಬಿಡೋಣ. ಯಾವ ಕ್ವಿಟ್ ಇಂಡಿಯಾ ಮೂಮೆಂಟು ಅಲ್ಲ, ಯಾವ ಚರಕಾನೂ ಅಲ್ಲ, ಯಾವ ದಾರವೂ ಅಲ್ಲ, ಯಾವ ಬಟ್ಟೆಯೂ ಅಲ್ಲ, ಯಾವ ಉಪ್ಪು ಅಲ್ಲ, ಯಾವ ಖಾರನೂ ಅಲ್ಲ, ಯಾವ ಹುಳಿನೂ ಅಲ್ಲ. ಆದರೆ ಇತಿಹಾಸ, ಭಾರತೀಯ ಇತಿಹಾಸ ಅಂದರೆ ಏನು? ನಾನು ಹೇಳ್ತಾ ಇರ್ತೇನೆ, ಭಾರತೀಯ ಇತಿಹಾಸ ಚಂದಮಾಮ ಕಥೆ. ನಾವೆಲ್ಲ ಹುಡುಗರಾಗಿದ್ದಾಗ ಚಂದಮಾಮ ಅಂತ ಒಂದು ಪುಸ್ತಕ ಬರ್ತಿತ್ತು, ಅದರ ಕಥೆಗಳು ಬರೋದು. ಅದರಲ್ಲಿ ಒಂದು ಕಥೆ ಬೇತಾಳನ ಕಥೆ. ಭಾರತೀಯ ಇತಿಹಾಸ ಬೇತಾಳನ ಕಥೆಗೂ ಭಾರತೀಯ ಇತಿಹಾಸಕ್ಕೂ ಬಹಳ ವ್ಯತ್ಯಾಸ ಏನಿಲ್ಲ. ಈ ಸುಳ್ಳು ಇತಿಹಾಸವನ್ನು ಭಾರತೀಯರ ಕೈಯಲ್ಲಿ ನೀವು ಓದಿಸಿದರೆ, ಚೋಳರು ಯಾವ ಯಾವ ದೇಶಗಳಿಗೆ ಇವತ್ತು ಹೋಗಿ, ಬಾಲಿ, ಇಂಡೋನೇಷ್ಯಾ, ಅಲ್ಲೆಲ್ಲ ಹೋಗಿ, ಇಡೀ ಇಂಡೋನೇಷ್ಯಾ ಇವತ್ತು ಮುಸ್ಲಿಂ ರಾಷ್ಟ್ರ, ಅದು ಒಂದು ಕಾಲಕ್ಕೆ ಹಿಂದೂ ರಾಷ್ಟ್ರ. ಬರೀ ಇಂಡೋನೇಷ್ಯಾ ಯಾಕೆ, ಈಜಿಪ್ಟಿನಿಂದ ಜಪಾನ್ವರೆಗೆ ಯಾವ ದೇಶಕ್ಕೆ, ಟರ್ಕಿಯನ್ನು ಸೇರಿಸಿಕೊಂಡು, ಈಜಿಪ್ಟನ್ನು ಸೇರಿಸಿಕೊಂಡು, ಈಜಿಪ್ಟಿನಿಂದ ಜಪಾನ್ವರೆಗೆ ಇಡೀ ಏಷ್ಯಾ ಖಂಡದಲ್ಲಿ ಯಾವ ದೇಶಕ್ಕಾದರೂ ಹೋಗಿ ನೋಡಿ, ಅಲ್ಲಿ ಉತ್ಖನನ ಮಾಡಿ, ಅಲ್ಲಿ ಸ್ವಲ್ಪ ಅಗೀರಿ, ಅಲ್ಲೆಲ್ಲ ಭಾರತೀಯ ವಿಗ್ರಹಗಳು ನಿಮಗೆ ಸಿಗುತ್ತವೆ. ಜೋರ್ಡಾನ್ ಅಂತಿದೆ, ಅಲ್ಲಿ ಪ್ರತಿಯೊಬ್ಬರು ತಮ್ಮ ಹೆಸರಿನ ನಂತರ ಭಾರತಕ್ಕೆ ಸಂಬಂಧಿಸಿದ ಒಂದು ಸರ್ನೇಮ್ ಇಟ್ಕೊಳ್ತಾರೆ. ಇದು ಎಷ್ಟೋ ಜನ, ಸ್ವಾಮಿ ವಿವೇಕಾನಂದರಿಗೂ ಇದೆಲ್ಲ ಗೊತ್ತಿತ್ತು. ಅವರೇನು ಸಾಮಾನ್ಯ 1-2 ಪುಸ್ತಕ ಓದಿದವರಲ್ಲ, ಅವರು ವಿದ್ಯಾರ್ಥಿಯಾಗಿ ಎಂಥ ವಿದ್ಯಾರ್ಥಿಯಾಗಿದ್ದರು ಅಂತ ನಾನು ಹೇಳಿದ್ದೇನೆ ನಿಮಗೆ. ಇಡೀ ವೇದ ಪರಂಪರೆಯನ್ನು ಓದಿದವರು. ವೇದಗಳ ಒಂದು ವಾಕ್ಯ ಅಮೆರಿಕದ ಇಡೀ ಹಲವಾರು ವಿಶ್ವವಿದ್ಯಾಲಯಗಳಿಗೆ ಸಮವಾಗುತ್ತದೆ ಅಂತ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡ ಅಮೆರಿಕನ್ ಪ್ರೊಫೆಸರೇ ಹೇಳಿದ್ದಾನೆ, 1 sentence in the Vedas is worth the whole state of Massachusetts many times over. ನಮ್ಮ ಮೆಸ್ಯಾಚುಸೆಟ್ಸ್ ಪ್ರಾಂತ್ಯ ಏನಿದೆ, ರಾಜ್ಯ, 4-6 ಅಂತದ್ದು ಹಾಕಿದರೆ ವೇದಗಳ ಒಂದು ವಾಕ್ಯಕ್ಕೆ ಸಮ. ಆ ಮೆಸ್ಯಾಚುಸೆಟ್ಸಲ್ಲೇ ಹಾರ್ವರ್ಡ್ ವಿಶ್ವವಿದ್ಯಾಲಯ ಇರೋದು. 10 ಹಾರ್ವರ್ಡ್ ವಿಶ್ವವಿದ್ಯಾಲಯಗಳು ವೇದಗಳ ಒಂದು ವಾಕ್ಯಕ್ಕೆ ಸಮ. ಹೇಳಿದವರು ಯಾರು? ಹಿಂದೂವಲ್ಲ, ಭಾರತೀಯನಲ್ಲ, ವೈದಿಕನಲ್ಲ, ಅಮೇರಿಕನ್, ಕ್ರಿಶ್ಚಿಯನ್, ನೋಬೆಲ್ ವಿಜೇತ T.S. ಇಲಿಯಟ್ ದಿ ವೇಸ್ಟ್ ಲ್ಯಾಂಡ್ ಅನ್ನುವ ಕಾದಂಬರಿ ಬರೆದು ಅದಕ್ಕಾಗಿ ನೋಬೆಲ್ ಪ್ರಶಸ್ತಿ ಪಡ್ಕೊಂಡವನು. ಇತಿಹಾಸದಲ್ಲಿ ಎಷ್ಟು ಅಪಚಾರಗಳು, ಎಷ್ಟು ಕಣ್ಣೀರು ಬರುತ್ತೆ. ಲಲಿತಾದಿತ್ಯ ಚಂದ್ರಾಪೀಡ ಅಂತ ಒಬ್ಬ ರಾಜ ಇದ್ದ, ಹೇಗೆ ಅನ್ಯಾಯಗಳು ನಡೆದಿದೆ. ಲಲಿತಾದಿತ್ಯ ಚಂದ್ರಾಪೀಡ ಕಾಶ್ಮೀರದ ರಾಜ,
ಇರಾನ್ ಪೂರ್ತಿ ಅವನದಾಗಿತ್ತು. ಆಫ್ಘಾನಿಸ್ತಾನ, ಇವತ್ತಿನ ಪಾಕಿಸ್ತಾನ, ಇವತ್ತಿನ ಕಾಶ್ಮೀರ, ಅಂದಿನ ಟಿಬೆಟ್, ಉತ್ತರ ಭಾರತದ ಬಹಳಷ್ಟು ಭಾಗ, ರಷ್ಯಾದ ಸೈಬೀರಿಯಾದ ಪಶ್ಚಿಮ ಭಾಗ, ಇವತ್ತಿನ ಕಜಕಿಸ್ತಾನ್, ತಜಿಕಿಸ್ತಾನ್, ಸ್ವಲ್ಪ ಹೆಚ್ಚು ಕಡಿಮೆ ಉಕ್ರೇನ್ ಕೂಡ ಆಗಿತ್ತು. ಇದೆಲ್ಲ ಅವರ ಭೂಭಾಗವಾಗಿತ್ತು. ಒಂದು ವಾಕ್ಯದಲ್ಲಿ ಇತಿಹಾಸಕಾರ ಹೇಳ್ತಾನೆ, ಅಕ್ಬರ್ನ ಸಾಮ್ರಾಜ್ಯಕ್ಕಿಂತಲೂ ದೊಡ್ಡದಾಗಿತ್ತು ಅವನ ಸಾಮ್ರಾಜ್ಯ. ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ, ಲಲಿತಾದಿತ್ಯ ಚಂದ್ರಾಪೀಠನ ಹೆಸರು ಎಷ್ಟು ಜನ ಕೇಳಿದ್ದೀರಿ? ಕೈ ಎತ್ತಿ. ಒಬ್ಬರು, ಇಬ್ಬರು, ಬೇಡ ಒಂದು 10 ಜನ ಅಂತ ಇಟ್ಕೊಂಡು, ಅಲ್ಲಲ್ಲಲ್ಲೂ ಒಬ್ಬೊಬ್ಬರ ಒಂದು 20 ಜನ ಅಂತ ಇಟ್ಕೊಂಡು, ಇಲ್ಲಿದ್ದೀರಿ ಒಂದು ಸುಮಾರು ಒಂದು 400-500 ಜನ ಇದ್ದೀರಿ. ಒಂದು 500-600 ಜನ ಅಂತ ಇಟ್ಟು ಒಂದು 400-500. ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಿದ್ಯಾವಂತರ ಗುಂಪಿನಲ್ಲಿ ಅವನ ಹೆಸರು ಒಂದು 20 ಜನ ಕೇಳಿದ್ರೆ ಜನಸಾಮಾನ್ಯರಲ್ಲಿ ಎಷ್ಟು ಜನ ಕೇಳಿರಬಹುದು? ಕೇಳಬೇಕಾದ ಹೆಸರಲ್ಲವೇ ಅಕ್ಬರನ ಸಾಮ್ರಾಜ್ಯಕ್ಕಿಂತಲೂ ಬೃಹತ್ತಾದ ಸಾಮ್ರಾಜ್ಯವನ್ನು ಕಟ್ಟಿದ್ದಂತಹ ಒಬ್ಬ ವ್ಯಕ್ತಿ, ಆತನ ಹೆಸರು ಭಾರತದಲ್ಲಿ 1% ಜನರಿಗೂ ಗೊತ್ತಿಲ್ಲ ಅಂದರೆ ಏನು ಇತಿಹಾಸದ ಪುಸ್ತಕ ಬರೆದಿರಿ ನೀವು? ಇದೆಲ್ಲ ನೋಡಿ ಬೇಸತ್ತಿದ್ದಂಥ ವಿವೇಕಾನಂದರೇ ಒಂದು ಇತಿಹಾಸ ಪುಸ್ತಕ ಬರಿಬೋದಾಗಿತ್ತು. ಯಾವುದು ಮಾಡಬೇಕು ಅವರು? 39 ವರ್ಷ ಬದುಕೋದು, 40 ವರ್ಷ ಬದುಕಲ್ಲ ಅಂತ ಗೊತ್ತಿತ್ತು. ಯಾವುದನ್ನು ಮಾಡಬೇಕು ಅವರು? ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು? ಆದ್ದರಿಂದ ರಾಜಸ್ಥಾನದಲ್ಲಿ ಬರ್ತಾ ಇದ್ದಂಥ ಆ ಹುಡುಗರಿಗೆ ಹೇಳ್ತಾರೆ, ವೇದಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ. ಯಾವುದೇ ದೇಶದ ಇತಿಹಾಸವನ್ನು ಬರೀಬೇಕಾದರೆ ಆ ಕಾಲದ ಸಾಹಿತ್ಯವನ್ನು ಅಧ್ಯಯನ ಮಾಡದೆ ಆ ಕಾಲದ ಇತಿಹಾಸವನ್ನು ನಾವು ಒಂದು ಚಿತ್ರ ಇಟ್ಕೊಳ್ಳೋದಕ್ಕೆ, ಕರೆಕ್ಟಾದ ಕರಾರುವಾಕ್ಕಾದ ಚಿತ್ರ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಯುರೋಪಿಯನ್ನರಿಗೆ ಸಂಸ್ಕೃತವೂ ಗೊತ್ತಿಲ್ಲ, ವೇದಗಳ ಬಗ್ಗೆ ಜ್ಞಾನವೇ ಇಲ್ಲ ಅವರಿಗೆ. ಅವರು ಬರೆದಿದ್ದಾರೆ, ಅದು ಎಂಥ ಇತಿಹಾಸ? ಸಂಪೂರ್ಣವಾಗಿ ಅದು ನೆಗೆಟಿವ್ ಇತಿಹಾಸ, ಸುಳ್ಳುಗಳ ಕಂತೆ. ಆದ್ದರಿಂದ ಭಾರತೀಯ ಯುವಕರೇ, ಭಾರತೀಯ ಇತಿಹಾಸವನ್ನು ಭಾರತೀಯರೇ ರಚಿಸಬೇಕು ಮತ್ತು ಪುನರ್ರಚಿಸಬೇಕು. ಹೀಗೆಲ್ಲ ಇಡೀ ರಾಜಸ್ಥಾನದಲ್ಲಿ ಓಡಾಡ್ತಾ ಇದ್ದಾಗ ಬಹಳಷ್ಟು ಜನ ಯುವಕರು, ವಿವೇಕಾನಂದರೇ ಒಬ್ಬ ಯುವಕ, ಆ ಯುವಕನ ಅದ್ಭುತವಾದ ವ್ಯಕ್ತಿತ್ವ, ಆತನ ಮಾತು, ಅವನ ತಪಸ್ಸಿನಿಂದ ಕೂಡಿರ್ತಕ್ಕಂತಹ ವಿಶೇಷವಾದ ಮೆರುಗು, ಎಲ್ಲ ಆಕರ್ಷಣೆಗಳು ಒಟ್ಟಿಗೆ ಸೇರಿ ಸೂಜಿಗಲ್ಲಿಗೆ ಕಬ್ಬಿಣ ಬರುವಂತೆ ಯುವಕರು ಬರುತ್ತಿದ್ದರು ರಾಜಸ್ಥಾನದಲ್ಲಿ. 2 ಯುವಕರು ಬಹಳಷ್ಟು ಪ್ರಭಾವಿತರಾದರು. ಅವರಲ್ಲಿ ಒಬ್ಬ ಶ್ಯಾಮಜಿ ಕೃಷ್ಣವರ್ಮ. ಈತ ಶ್ರೀಮಂತ ವ್ಯಾಪಾರಿ. ಆವತ್ತು ಸ್ವಾಮಿ ವಿವೇಕಾನಂದರು ಇವನ ತಲೆಯಲ್ಲಿ ಬಿತ್ತಿದ್ದಂಥ ದೇಶ ಪ್ರೇಮ. ಆಮೇಲೆ ಸುಮಾರು 30 ವರ್ಷಗಳ ನಂತರ ಅದೇ ಅವನ ತಲೆಯಲ್ಲಿ ಕೊರೀತಾ ಯೋಚನೆ ಮಾಡಿದ, ನನ್ನ ಶ್ರೀಮಂತಿಕೆ ಏನು ಮಾಡಬೇಕು? ನನ್ನ ದೇಶ ಗುಲಾಮಗಿರಿಯಲ್ಲಿದ್ದಾಗ ನಾನೊಬ್ಬ ಸುಖದ ಸುಪ್ಪತ್ತಿಗೆಯಲ್ಲಿ ಉರುಳಾಡ್ತಾ ಇದ್ದರೆ ಅದು ಎಂಥ ನ್ಯಾಯ? ಅದು ಯಾವ ರೀತಿ ಸಮರ್ಥನೀಯ? ಈ ದೇಶ ಉದ್ಧಾರವಾಗಬೇಕು ಅಂದರೆ ಮೊದಲು ಗುಲಾಮಗಿರಿಯಿಂದ ಪಾರಾಗಬೇಕು. ಈ ಗುಲಾಮಗಿರಿಗೆ ಏನೋ ಒಂದು ರೀತಿ ಅವರ ಮುಂದೆ ಕೈ ಜೋಡಿಸ್ಕೊಂಡು ನಿಂತುಬಿಟ್ಟು ಯಾವುದಾದರೂ ಒಂದು ಅಪ್ಲಿಕೇಶನ್ ಕೊಟ್ಟರೆ ಅದೆಲ್ಲ ಆಗುವಂಥದ್ದಲ್ಲ. ವೀರರಂತೆ ಧೀರರಂತೆ ಅವರ ವಿರುದ್ಧ ಹೋರಾಡಿ ನಾವು ಇದನ್ನು ಗೆಲ್ಲಬೇಕು. ಆ ಹೋರಾಟಗಾರರ ಪಡೆಯನ್ನೇ ನಿರ್ಮಾಣ ಮಾಡಬೇಕು. ಅಂತಿಂಥವರೆಲ್ಲ ಮಹಾನ್ ಬುದ್ಧಿವಂತರಾದಂತಹ ಬಿಸಿ ರಕ್ತದ ತರುಣರನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚಿಸಿದಂಥ ಈ ಶ್ಯಾಮಜಿ ಕೃಷ್ಣವರ್ಮ ಲಂಡನ್ನಿನಲ್ಲಿ ಇಂಡಿಯಾ ಹೌಸ್, ಲಂಡನ್ನಿಗೆ ಆಗಿನ ಕಾಲದ ಬಹಳಷ್ಟು ಚುರುಕು ಬುದ್ಧಿಯ ಯುವಕರು ಬರ್ತಾರೆ. ಬ್ಯಾರಿಸ್ಟರ್ ಮಾಡುವುದಕ್ಕೆ, ICS ಮಾಡುವುದಕ್ಕೆ, ಓದುವುದಕ್ಕೆ ಬರ್ತಾರೆ. ಅವರನ್ನೆಲ್ಲ ಅಲ್ಲೇ ಇಟ್ಕೊಂಡು ಒಂದು ರೀತಿ ಹಾಸ್ಟೆಲ್ ಥರ ಮಾಡಿ ಅವರದನ್ನು ಓದ್ತಾ ಇರಲಿ. ಜೊತೆಗೇನೇ ಅವರಿಗೆಲ್ಲ ದೇಶ ಪ್ರೇಮದ ಕಿಚ್ಚು ಹಚ್ಚಿಸಿ ಅವರೆಲ್ಲ ಇಂಗ್ಲೀಷ್ನವ್ರ ವಿರುದ್ಧ ಬಂಡಾಯ ಹೇಳುವಂತೆ ಮಾಡಬೇಕು. ಶತ್ರುವಿನ ಹೃದಯದಲ್ಲೇ ಶತ್ರುವಿಗೆ ಒಂದು ವೈರತ್ವವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಶ್ಯಾಮಜಿ ಕೃಷ್ಣವರ್ಮ ತನ್ನ ಸಂಪತ್ತನ್ನೆಲ್ಲ ವಿನಿಯೋಗಿಸಿ ಲಂಡನ್ನಲ್ಲಿ ಇಂಡಿಯಾ ಹೌಸ್ ನಿರ್ಮಾಣ ಮಾಡಿದ. ಆ ಇಂಡಿಯಾ ಹೌಸ್ನಲ್ಲೇ ಆಶ್ರಯವನ್ನು ಪಡೆದಿದ್ದು ವೀರ್ ಸಾವರ್ಕರ್. ಅವರ ಆಶ್ರಯ ಪಡೆದಿದ್ದಲ್ಲೇ. ಸರೋಜಿನಿ ನಾಯ್ಡು ಅವರ ತಮ್ಮ ಉಮೇಶ್ ಚಂದ್ರ ಚಟರ್ಜಿ, ಆತ ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿ ಇದೇ ಇಂಡಿಯಾ ಹೌಸ್ನಲ್ಲೇ ಆಶ್ರಯ ಪಡೆದು ಕ್ರಾಂತಿಕಾರಿಯಾಗಿ ಇಂಗ್ಲೀಷ್ನವರ ವಿರುದ್ಧ ಹೋರಾಡಿ ಗಲ್ಲಿಗೇರಿಸಲ್ಪಟ್ಟ. ಪಂಜಾಬಿನ ಮದನ್ ಲಾಲ್ ಧಿಂಗ್ರಾ ಅನ್ನುವಂತಹ ವ್ಯಕ್ತಿ,
ಅವನು ಕೂಡ ಇದರಿಂದ ಈ ಇಂಡಿಯಾ ಹೌಸ್ನಲ್ಲಿ ದೇಶ ಪ್ರೇಮದ ಕಿಚ್ಚಿಗೆ ತನ್ನನ್ನೇ ಒಡ್ಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಅವನೂ ಕೂಡ ಗಲ್ಲಿಗೇರಿಸಲ್ಪಟ್ಟ, ಬ್ರಿಟಿಷರ ಗುಂಡಿಗೆ ಬಲಿಯಾದ ಅಥವಾ ಗಲ್ಲಿಗೇರಿಸಲ್ಪಟ್ಟ. ನಮಗೆ ಗೊತ್ತಿರ್ತಕ್ಕಂಥ ಈ 5-6-7-8 ಹುಡುಗರು ಇವರೆಲ್ಲರನ್ನೂ ಕೂಡ ಆ ಶ್ಯಾಮಜಿ ಕೃಷ್ಣವರ್ಮ ತನ್ನ ಇಂಡಿಯಾ ಹೌಸ್ನಲ್ಲಿ ತರಬೇತುಗೊಳಿಸಿದ. ಇನ್ನೊಬ್ಬ ಯುವಕ ಹರವಿಲಾಸ ಸಾರದಾ, ಈತ ಮುಂದೆ ಸಂವಿಧಾನವನ್ನು ರಚಿಸುವ ಆ ದೊಡ್ಡ ಸಂಘದಲ್ಲಿ ಸಂವಿಧಾನ ರಚನೆಗೋಸ್ಕರ ತಜ್ಞರ ಒಂದು ಸಮಿತಿ ಮಾಡಿದ್ರಲ್ಲ, ಆ ಸಮಿತಿಯಲ್ಲಿ ಹೆಸರನ್ನು ಪಡೆದುಕೊಂಡು, ಯಾಕೆ ಉನ್ನತ ಮಟ್ಟದ ಅಡ್ವೊಕೇಟ್ ವಕೀಲನಾಗಿ ಹೆಸರು ಮಾಡಿದ್ದ, ಅವನನ್ನು ಕೂಡ ಇದರಲ್ಲಿ ಸೇರಿಸಿಕೊಳ್ಳಾಯಿತು. ಸ್ವಾಮಿ ವಿವೇಕಾನಂದರು ಇವ್ರ ಜೊತೆ ಓಡಾಡ್ತಾ ಇದ್ದಾಗ ಒಂದು ಮಾತು ಹೇಳಿದರು, ಈ ದೇಶದಲ್ಲಿ ಈ ಮಟ್ಟದ ನಿರ್ವೀರ್ಯತೆ ನಾವು ಕಾಣ್ತಾ ಇರೋದಕ್ಕೆ ಕಾರಣ ಬಾಲ್ಯ ವಿವಾಹ. ಸಣ್ಣ ವಯಸ್ಸಿನಲ್ಲೇ ವೀರ್ಯವನ್ನು ಕಳೆದುಕೊಂಡಂತಹ ಬಾಲಕ ಬಾಲಕಿಯರು, ಇವರಿಂದ ಏನು ನಿರೀಕ್ಷೆ ಮಾಡಬಹುದು ನಾವು? ನಮ್ಮ ಶಾಸ್ತ್ರದ ಪ್ರಕಾರ ಬ್ರಾಹ್ಮಣನಾದವನು 32ನೇ ವರ್ಷ ವಯಸ್ಸಿಗೆ ವಿವಾಹವಾಗಬೇಕು, ಕ್ಷತ್ರಿಯನಾದವನು 30 ವರ್ಷ, ವೈಶ್ಯನಾದವನು 2 ವರ್ಷ ಕಡಿಮೆ, ಶೂದ್ರನಾದವನು 2 ವರ್ಷ ಕಡಿಮೆ. ಯಾಕೆಂದರೆ ಶಾಸ್ತ್ರಗಳು ಬಹಳಷ್ಟು ವಿಷಯಗಳನ್ನು ವರ್ಣಗಳ ಆಧಾರದ ಮೇಲೆ ಹೇಳುತ್ತೆ. ಮತ್ತು ವರ್ಣ ಅನ್ನುವಂಥದ್ದು ಹುಟ್ಟಿನಿಂದ ಬರುವ 100 ಸಲ ಅರ್ಥ ಮಾಡಿಕೊಳ್ಬೇಕು. ವರ್ಣ ಅನ್ನುವಂಥದ್ದು ಯಾವ ಕಾಲಕ್ಕೂ ಕೂಡ ಹುಟ್ಟಿನಿಂದ ಬರುವಂಥದ್ದಲ್ಲ. ಜಾತಿ ಹುಟ್ಟಿನಿಂದ ಬರುತ್ತೆ, ಆದರೆ ವರ್ಣ ಹುಟ್ಟಿನಿಂದ ಬರುವಂಥದ್ದಲ್ಲ. ಬ್ರಾಹ್ಮಣ ಜಾತಿಯವನು ಕ್ಷತ್ರಿಯನಾಗಿದ್ದಾನೆ, ಕ್ಷತ್ರಿಯ ಜಾತಿಯವನು ಬ್ರಾಹ್ಮಣನಾಗಿದ್ದಾನೆ. ನಮಗೆ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು ಒಂದು 5, 6, 10 ಇರ್ಬೋದು. ಯಾವಾಗಲೂ ಎಲ್ಲವೂ ಇತಿಹಾಸದಲ್ಲಿ ದಾಖಲಾಗುವುದಿಲ್ಲ. ಬಹಳ ಬೇಕು, ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಜ್ಞಾನಿಗಳು ಒಂದು ಕಡೆ ಸೇರ್ತಾರೆ, ಎಲ್ಲ ಉದ್ದಿಮೆದಾರರು ಒಂದು ಕಡೆ ಸೇರ್ತಾರೆ, ಎಷ್ಟೋ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಎಲ್ಲ ಸಾಕಷ್ಟು ಡಿಫೆನ್ಸ್ಗೆ ಸಂಬಂಧಪಟ್ಟಂಥವರು, ಸೆಕ್ಯೂರಿಟಿ ಪರ್ಸನಲ್ಸ್ ಅನ್ನುವಂಥವರು, ಅಜಿತ್ ದೋವಲ್ಗಳು, ಮಿಲಿಟರಿ ಆಫೀಸರ್ಗಳು, ಪೊಲೀಸ್ ಆಫೀಸರ್ಗಳು, SP ಗಳು, ಅವರು ಇವರು ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರ್ತಾರೆ. ಅವರದೇ ಒಂದು ಕಾಲೋನಿ ಆಗುತ್ತೆ ಒಂದು ಊರಿನಲ್ಲಿ. ಎಷ್ಟು ವಿಚಾರ ವಿನಿಮಯ ಆಗುತ್ತೆ ವಿಚಾರ ಮಾಡಿ. ಇದು ಅದ್ಭುತವಾದ, ಆ ಕಾರಣದಿಂದಲೇ ಭಾರತ ಇಷ್ಟು ಪ್ರತಿಭೆಗಳ ತವರ್ಮನೆ ಆಗುವುದಕ್ಕೆ ಸಾಧ್ಯವಾಯಿತು. ಬ್ರಾಹ್ಮಣ ಅಂತ ಕರೆಸ್ಕೊಂಡವನು ಯಾವ ಜಾತಿಯಲ್ಲಿ ಹುಟ್ಟಿದ್ದರೂ ಬ್ರಹ್ಮಜ್ಞಾನದವರೆಗೂ ನಾನು ಜ್ಞಾನಿಯಾಗಬೇಕು, ಅಲ್ಪ ಸ್ವಲ್ಪ ಜ್ಞಾನ ಅಲ್ಲ. ಬ್ರಹ್ಮಜ್ಞಾನ ಬಂದ ಮೇಲೆ ಜ್ಞಾನವನ್ನು ಹುಡುಕುವ ನನ್ನ ವೃತ್ತಿಗೆ, ನನ್ನ ಆ ಪ್ರಕ್ರಿಯೆಗೆ ನಾನು ಒಂದು ಪೂರ್ಣ ವಿರಾಮವನ್ನು ಹಾಕಬೇಕೇ ಹೊರತು ಅಲ್ಲಿಯವರೆಗೆ ಜ್ಞಾನವನ್ನು ನಾನು ಐ ಶುಡ್ ಪರ್ಸ್ಯೂ, ಜ್ಞಾನವನ್ನು ಬೆನ್ನತ್ತಬೇಕು, ನಾನು ಬಿಡಬಾರದು. ಜ್ಞಾನವನ್ನು ಸಂಶೋಧಿಸುವುದು, ಸಂಗ್ರಹಿಸುವುದು ಈ ಕೆಲಸಗಳನ್ನು ನಾನು ಬಿಡಬಾರದು. ಆದ್ದರಿಂದ ಅವನಿಗೆ ಬ್ರಹ್ಮಚರ್ಯದ ಕೊರತೆ, ಬ್ರಹ್ಮಚರ್ಯದ ಅವಶ್ಯಕತೆ ಜಾಸ್ತಿ ಇದೆ. ಅವನಿಗೆ 32 ವರ್ಷಕ್ಕೆ ವಿವಾಹದ ವಯಸ್ಸು. ಯಾಕೆ? ಬ್ರಹ್ಮಚರ್ಯಕ್ಕೂ ಬುದ್ಧಿ ತೀಕ್ಷ್ಣತೆಗೂ ಬುದ್ಧಿಯ ಚುರುಕುತನಕ್ಕೂ ನೇರವಾದ ಸಂಬಂಧವಿದೆ. ಎಷ್ಟು ಬ್ರಹ್ಮಚಾರಿಯೋ ಅಷ್ಟು ನಾಡಿಗಳು ಒಳಗಡೆ ಜಾಗೃತವಾಗುತ್ತವೆ. ಹಲವಾರು ನಾಡಿಗಳಿವೆ. ಒಂದೊಂದು ನಾಡಿಯೂ ಒಂದು ಶಕ್ತಿಯ ಕಂಡಕ್ಟರ್. ವಿದ್ಯುತ್ ಶಕ್ತಿಗೆ ಹಾಗೆ ಕಂಡಕ್ಟರ್ ಇದೆಯೋ ಹಾಗೆಯೇ ಒಂದೊಂದು ನಾಡಿಯೂ ಒಂದೊಂದು ರೀತಿಯ ಕಂಡಕ್ಟರ್. ಆ ನಾಡಿಗಳನ್ನು ನೋಡಿಯೇ ವೈದ್ಯರು ಯಾವ ಶಕ್ತಿ ಕಂಡಕ್ಟ್ ಆಗ್ತಾ ಇದೆ, ಯಾವ ಶಕ್ತಿ ಕಂಡಕ್ಟ್ ಆಗ್ತಾ ಇಲ್ಲ, ಈ ಶಕ್ತಿ ಕಂಡಕ್ಟ್ ಆಗಲಿಲ್ಲ ಅಂದರೆ ಏನು ರೋಗ ಬರುತ್ತೆ, ಈ ಶಕ್ತಿ ಏನಾದರೂ ಜಾಸ್ತಿ ಕಂಡಕ್ಟ್ ಆಗ್ತಾ ಇದ್ದರೆ ಏನು ಒಳಿತಾಗುತ್ತೆ ಅಂತ ಆಯುರ್ವೇದದಲ್ಲಿ ಆರೋಗ್ಯವನ್ನು ನಿರ್ಧರಿಸುವುದೇ ನಾಡಿಗಳನ್ನು ನೋಡಿ. ನಾಡಿಗಳನ್ನು ನೋಡಿ ಕ್ಯಾರೆಕ್ಟರ್ ಏನು ಅಂತ ಹೇಳ್ತಾರೆ. ಗುಜರಾತಿನಲ್ಲೊಬ್ಬ ಆಯುರ್ವೇದ ಪಂಡಿತ ಇದ್ದ. ನಾಡಿಯನ್ನು ನೋಡಿ ಒಬ್ಬಳು ಹುಡುಗಿಗೆ ಹೇಳಿದ, ನೀನ್ಯಾಕೆ ಪ್ರತಿನಿತ್ಯವೂ ನಿನ್ನ ತಾಯಿಯ ಜೊತೆ ಜಗಳ ಆಡ್ತೀಯ? ದಂಗಾದ್ಲು ಆ ಹುಡುಗಿ. ಪ್ರತಿನಿತ್ಯವೂ ಟೈಮ್ ಟೇಬಲ್ ಹಾಕ್ಕೊಂಡು ತಾಯಿ ಜೊತೆ ಜಗಳ ಆಡ್ತಿದ್ಲು ಅವಳು. ಇವತ್ತು ಎಷ್ಟನೇ ಪೀರಿಯಡ್ ಆಡೋಣ, ನಾಳೆ ಎಷ್ಟನೇ ಪೀರಿಯಡ್ ತಾಯಿ ಜೊತೆ ಜಗಳ ಆಡೋಣ ಮನೆಯಲ್ಲಿ ಇದ್ಕೊಂಡು. ಇಷ್ಟರ ಮಟ್ಟಿಗೆ ನಾಡಿಯ ಬಡಿತ. ಇಂಗ್ಲೀಷಲ್ಲಿ ಹೇಳ್ತಾರೆ, ಐ ಕ್ಯಾನ್ ಫೀಲ್ ದೇರ್ ಪಲ್ಸ್. ಅದರ ಅರ್ಥ ಏನು? ಅವರನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಐ ಹ್ಯಾವ್ ಫೆಲ್ಟ್ ದೇರ್ ಪಲ್ಸ್. ಅವರ ವಿಚಾರಗಳು, ಐ ನೋ ದೇರ್ ಇನ್ಸ್ ಅಂಡ್ ಔಟ್ಸ್ ಅಂತ. ಐ ಹ್ಯಾವ್ ಫೆಲ್ಟ್ ದೇರ್ ಪಲ್ಸ್ ಅಂತ. ಐ ನೋ ದೇರ್ ಇನ್ಸ್ ಅಂಡ್ ಔಟ್ಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಪ್ರಾಬ್ಲಮ್ಸ್. ಐ ನೋ ದೇರ್ ವೀಕ್ನೆಸಸ್ ಅಂಡ್ ದೇರ್ ಸ್ಟ್ರೆಂಗ್ಸ್ ಅಂತ ಅರ್ಥ ಅದಕ್ಕೆ. ಹೀಗಾಗಿ ಒಂದೊಂದು ನಾಡಿಯೂ ಒಂದು ಶಕ್ತಿಯ ವಾಹಕ. ನಾಡಿಗಳು ಜಾಗೃತವಾಗುವುದೇ ನಾಡಿಗಳ ಒಳಗಡೆ ಶಕ್ತಿ ಸಂಚಾರವಾದಾಗ. ನಾಡಿಗಳ ಒಳಗಡೆ ಶಕ್ತಿ ಸಂಚಾರ ಅಂದರೂ ಒಂದೇ, ಓಜಸ್ ಅಂತಂದ್ರು ಒಂದೇ.
ಈ ಓಜಸ್ಸು ನಿರ್ಮಾಣವಾಗುವುದೇ ಬ್ರಹ್ಮಚರ್ಯದಿಂದಾಗಿ. ನರೇಂದ್ರನಿಗೆ ಮತ್ತೆ ಮತ್ತೆ ಹೇಳ್ತಿದ್ದರು ರಾಮಕೃಷ್ಣರು, ನರೇಂದ್ರನಿಗೆ ವಿವಾಹ ಮಾಡುವುದಕ್ಕೆ ಹೊರಟಿದ್ದಾರೆ ಅವನ ತಂದೆ ತಾಯಿಂದರು ಅಂತ ಸುದ್ದಿ ಬಂತು ರಾಮಕೃಷ್ಣರಿಗೆ. ಓಡಿ ದೇವಿಯ ಮುಂದೆ ಅಳ್ತಾ ಬೇಡ್ಕೊಂಡ್ರು, ಅಮ್ಮ ಏನಿದು, ಇಲ್ಲಿಯ ಲೆಕ್ಕಾಚಾರಗಳೆಲ್ಲ ತಲೆಕೆಳಕಾಗ್ತಾ ಇದೆಯಲ್ಲ, ನರೇಂದ್ರನಿಗೆ ಮದುವೆ ಆಗಿಬಿಟ್ರೆ ಗತಿ ಏನು? ಜೊತೆಗೆ ನರೇಂದ್ರನಿಗೂ ಕೂಡ ಹೇಳ್ತಾ ಬಂದರು, ನೋಡು ನರೇ, ಕಟ್ಟುನಿಟ್ಟಾದ ಬ್ರಹ್ಮಚರ್ಯದಿಂದ ಮೇಧಾ ನಾಡಿ ಅಂತ ಒಂದು ನಾಡಿ ಇದೆ, ಅದು ಜಾಗೃತವಾಗುತ್ತದೆ. ಅದು ಸಾಮಾನ್ಯರಿಗೆ ತಿಳಿಯದ ಕಾಣಿಸದ ಎಷ್ಟೋ ವಿಷಯಗಳು ನಿನಗೆ ಕಾಣುವಂತೆ ತಿಳಿಯುವಂತೆ ಮಾಡುತ್ತದೆ. ಜೀವನದಲ್ಲಿ ಮಹತ್ತರವಾದ್ದನ್ನು ಸಾಧಿಸಬೇಕು ಅಂದರೆ ಮೇಧಾ ನಾಡಿಯನ್ನು ಜಾಗೃತಗೊಳಿಸ್ಕೊಳ್ಬೇಕಾದ ಬಹಳ ಮುಖ್ಯ. ಆ ನಾಡಿಯನ್ನು ಜಾಗೃತಗೊಳಿಸ್ಕೊಳ್ಳುವುದಕ್ಕೆ ವೇದಗಳಲ್ಲಿ ಒಂದು ಪ್ರಾರ್ಥನೆಯೇ ಇದೆ. ಆ ಪ್ರಾರ್ಥನೆ ಹೆಸರು ಮೇಧಾ ಸೂಕ್ತ. ಮೇಧಾ ದೇವಿ ಜುಷಮಾಣ ನ ಆಗಾದ್ವಿಶ್ವಾಚಿ ಭದ್ರ ಸುಮನಸ್ಯಮಾನ ಶುರುವಾಗುತ್ತೆ. ರಾಮಕೃಷ್ಣಾಶ್ರಮದ ಭಕ್ತರೆಲ್ಲ ಇದನ್ನು ಹೇಳ್ತಾರೆ, ಬಾಯಿಗೆ ಹೇಳ್ತಾರೆ. ಬ್ರಹ್ಮಚಾರಿಗಳು ಹೇಳ್ತಾರೆ, ಅಲ್ಲಿ ಭಕ್ತರಿಗೆಲ್ಲ ಹೇಳ್ಕೊಡ್ಲಾಗುತ್ತೆ. ಇದೇ ಮೇಧಾ ನಾಡಿ. ಒಳಗಡೆ ಇನ್ನೇನೋ ನಾಡಿಗಳಿವೆ. ಸುಷುಮ್ನಾ ನಾಡಿ ಎಲ್ಲವನ್ನೂ ಮೀರಿಸಿದ ನಾಡಿ ಅದು ಸುಷುಮ್ನಾ ನಾಡಿ. ಇವೆಲ್ಲ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಮನುಷ್ಯನೇ ಮೃಗದಂತೆ ಇರ್ತೀಯ. ಏನು ಆ ಊಟ ನಿದ್ದೆ ಬಿಟ್ಟರೆ ಇನ್ನೊಂದು ನಿನ್ನ ಕೈನಲ್ಲಿ ಆಗಲ್ಲ. ಇವುಗಳನ್ನೆಲ್ಲ ಯಾವಾಗ ಜಾಗೃತಗೊಳಿಸ್ತೀಯ? ಸನಾತನ ಸಂಸ್ಕೃತಿ ದಿನಕ್ಕೆ 10 ಸಲ ಕೇಳುತ್ತೆ ನಿನ್ನನ್ನು. ಊಟ ಮಾಡಿಕೊಂಡೇ ಸಮಯ ಕಳಿತೀಯೋ, ಸ್ವಲ್ಪ ಈ ಕಡೆಗೆಲ್ಲ ಗಮನ ಕೊಡ್ತೀಯೋ? ಇಂಥ ವಿಷಯಗಳನ್ನು ಚೈನಾದವರಿಗೆ ಹೇಳಿದ್ದು, ಇಂಥ ವಿಷಯಗಳನ್ನು ಕೇಳಿ ಚೈನಾದವರು ಕಣ್ಣೀರು ಹಾಕ್ಕೊಂಡು ಭಾರತವೇ ಭಿಕ್ಷುಕನಂತೆ ಇದ್ದ ನನ್ನನ್ನು ಶ್ರೀಮಂತನನ್ನಾಗಿ ಮಾಡಿದೆ. ಬೀಜಿಂಗ್ ಯೂನಿವರ್ಸಿಟಿ ಪ್ರೊಫೆಸರ್, ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಫ್ ಚೈನಾ ಟು ಯುನೈಟೆಡ್ ನೇಷನ್ಸ್, ಅವನ ಬಾಯಿನಲ್ಲಿ ಈ ಮಾತು ಬರುತ್ತೆ ಅಂದರೆ ಭಾರತ ಏನೆಲ್ಲ ಕೊಟ್ಟಿರಬಹುದು ಅವರಿಗೆ. ಕೊಡುವುದಕ್ಕೆ ಏನೆಲ್ಲ ಇದೆ ಭಾರತದಲ್ಲಿ, ಏನೆಲ್ಲ ಇದೆ. ಒನ್ ಸೆಂಟೆನ್ಸ್ ಇನ್ ದಿ ವೇದಾಸ್ ಈಸ್ ವರ್ತ್ ದಿ ಸ್ಟೇಟ್ ಆಫ್ ಮೆಸಾಚುಸೆಟ್ಸ್ ಮೆನಿ ಟೈಮ್ಸ್ ಓವರ್. ಹೇಳ್ದಲ್ಲ ಅವನು, ಹೇಳ್ದವನು ದಡ್ಡನೆ. ಯಾಕಾಗಿ ಹೇಳ್ದ ಅವನು? ಇದೆಲ್ಲ ನೋಡಿ ಹೇಳ್ದ. ಹೀಗಾಗಿ ಸ್ವಾಮಿ ವಿವೇಕಾನಂದರಿಗೆ ಆಗಿನ ಕಾಲದಲ್ಲಿ ಹುಡುಗಿಯರಿಗೆ ಕನಿಷ್ಠ 8 ವರ್ಷವಾಗದೆ ಮದುವೆ ಮಾಡುವ ಹಾಗಿಲ್ಲ. 8 ವರ್ಷವಾದರೂ ಆಗಲೇಬೇಕು ಅಂತ ಒಂದು ರೂಲ್ಸ್ ಇತ್ತು. ಇಂಗ್ಲೀಷ್ನವರು ಅದನ್ನು 12 ವರ್ಷ ಮಾಡಬೇಕು. 8 ವರ್ಷ ಅಂದರೆ ಏನರ್ಥ ಅಂತ 12 ವರ್ಷ ಮಾಡೋದಕ್ಕೆ ಹೊರಟರು. ಭಾರತೀಯರೆಲ್ಲ ವಿರೋಧಿಸಿದರು. ಆದರೆ ಸ್ವಾಮಿ ವಿವೇಕಾನಂದರು ಅದರ ಪರವಾಗಿ ನಿಂತರು. 12 ಅಲ್ಲ, ಅದು ಇನ್ನಷ್ಟು ಇನ್ನು 12 ಅಂಥವ್ರ ಚಿಂತನೆ ಇತ್ತು. ಆದರೆ ಒಮ್ಮೆಲೆ ಕ್ರಾಂತಿ ಮಾಡುವ ರೀತಿಯಲ್ಲಿ ಸಮಾಜದಲ್ಲಿ ಬದಲಾವಣೆಗಳಂತಂದರೆ ಆ ಉದ್ದೇಶವೇ ಈಡೇರಲ್ಲ, ಅದು ಬಿದ್ದೋಗುತ್ತೆ. ಕ್ರಮೇಣವೇ ಸಾಮಾಜಿಕ ಬದಲಾವಣೆಗಳು ಹಂತವಾಗಿ ಹೋಗಬೇಕೇ ಹೊರತು ಒಮ್ಮೆಲೆ ರಾತ್ರೋರಾತ್ರಿ ಮಾಡುವಂತಹದ್ದಿರೋದಿಲ್ಲ. ಸಾಮಾಜಿಕ ಪರಿವರ್ತನೆಗಳು, ಸಾಮಾಜಿಕ ಬದಲಾವಣೆಗಳು. ಇದನ್ನು ಕೂಡ ಆವತ್ತಿನ ಯುವಕರಲ್ಲಿ ಚರ್ಚೆ ಮಾಡಿದರು. ಈ ಹರವಿಲಾಸ್ ಶಾರದಾ ಇದನ್ನು ಕೇಳಿಸ್ಕೊಂಡಿದ್ದ. ಯಾವಾಗ ಸಂವಿಧಾನ ರಚನೆಯಾಗಬೇಕು ಅಂತ ಅವನನ್ನು ಆ ಸಮಿತಿಯಲ್ಲಿ ಹಾಕ್ಕೊಂಡ್ರು, ಆವಾಗ ಅವನು ಹುಡುಗಿಯರ ಮದುವೆ ವಯಸ್ಸನ್ನು ಕನಿಷ್ಠ ಇಷ್ಟಿರಬೇಕು ಅಂತ 12 ಅಲ್ಲ, ಇನ್ನಷ್ಟು ಜಾಸ್ತಿ, ಬಹುಶಃ 18ಕ್ಕೆ ಏರಿಸಿದೆ. ಸ್ವಲ್ಪ ಎಷ್ಟರ ಮಟ್ಟಿಗೆ ಅದು ಬದಲಾವಣೆ ಅದು ನೋಡಿ, 8ಅಲ್ಲಿ 18ಅಲ್ಲಿ. ಹೀಗೆ ಅವರ ಸಂಪರ್ಕಕ್ಕೆ ಬಂದಂಥ ಒಬ್ಬೊಬ್ಬ ವ್ಯಕ್ತಿಯೂ ಇದೇ ರಾಜಸ್ಥಾನದಲ್ಲಿ ಓಡಾಡ್ತಾ ಇದ್ದಾಗ ಇನ್ನೊಬ್ಬ ರಾಜ ವಿವೇಕಾನಂದ ಸಂಪರ್ಕಕ್ಕೆ ಬರ್ತಾನೆ. ಮೌಂಟ್ ಅಬು ಬೆಟ್ಟಗಳಲ್ಲಿ ಒಂದು ಗುಹೆಯಲ್ಲಿ ಒಂದು ಕೌಪೀನಧಾರಿಯಾಗಿ ವಿವೇಕಾನಂದರು ವಾಸ ಮಾಡ್ತಾ ಇರ್ತಾರೆ. ಮೈ ಮೇಲೆ ಕೇವಲ ಒಂದು ಕೌಪೀನ. ಅವರಿಗೆ ಆಶ್ರಯ ಕೊಟ್ಟವರು ಯಾರು? ಒಬ್ಬ ಮುಸಲ್ಮಾನ್ ವಕೀಲನ ಗುಹೆಯಲ್ಲಿ ಸ್ವಾಮೀಜಿ ವಾಸ ಮಾಡ್ತಾ ಇರ್ತಾರೆ. ಇವರ ಕೀರ್ತಿಯನ್ನು ಕೇಳಿ, ಏಕೆಂದರೆ ಸಾಯಂಕಾಲದ ಹೊತ್ತು ಬೇಸಿಗೆ ಕಾಲದಲ್ಲಿ ಆಗಿನ ಕಾಲದ ರಾಜರು, ದಿವಾನರು ಇವರೆಲ್ಲ ಕೂಡ ಈ ಮೌಂಟ್ ಅಬು ಅಲ್ಲಿ ಬಂದು ವಾಸ ಮಾಡ್ತಾ ಇದ್ರು. ನಮ್ಮ ಊಟಿ ಇದ್ದ ಹಾಗೆ ದಕ್ಷಿಣ ಭಾರತದಲ್ಲಿ ಊಟಿ, ಮಹಾಬಲೇಶ್ವರ ಇದ್ದ ಹಾಗೆ ಆ ಮೌಂಟ್ ಅಬು ಉತ್ತರ ಭಾರತೀಯ ರಾಜರಿಗೆ ಬೇಸಿಗೆಯ ತಾಣ. ಸ್ವಾಮೀಜಿ ಅಲ್ಲೇ ಒಂದು ಗುಹೆಯಲ್ಲಿ ಬೇಸಿಗೆ ರಾಜಸ್ಥಾನದ ಬಿಸಿಲು ತಡೆಯಲಾರದೆ ಆ ಗುಹೆಯಲ್ಲಿ ಕಳೆಯೋದಕ್ಕೆ ಬಂದಿದ್ದರು. ಸಾಯಂಕಾಲದ ಹೊತ್ತು ಒಂದು ಕಡೆ ಅವರೇ ಕೂತ್ಕೊಂಡು ಹಾಡ್ತಿದ್ರು.
ಯಾರಾದರೂ ಅವ್ರ ಹಾಡು ಕೇಳಿ ಆಕರ್ಷಿತರಾಗಿ ಅಲ್ಲಿ ಬಂದರೆ ಅವ್ರ ಜೊತೆ ಅದು ಇದು ಚರ್ಚೆ, ಇಂಗ್ಲೀಷ್ ಬರ್ತಿತ್ತು, ಅವ್ರಿಗೆಲ್ಲ ಇಂಗ್ಲೀಷ್ ಬರ್ತಿತ್ತು, ಚರ್ಚೆ ಆಗ್ತಿತ್ತು. ಇವರ ವಿದ್ವತ್ತಂತೂ ಅಪಾರ. ಹೀಗಾಗಿ ದಿನೇ ದಿನೇ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಒಂದು ಸಲ ಅಲ್ಲಿ ಖೇತ್ರಿ ಮಹಾರಾಜನ ಪರ್ಸನಲ್ ಸೆಕ್ರೆಟರಿ ಮುನ್ಷಿ ಜಗಮೋಹನ್ ಅನ್ನುವಂಥ ಉತ್ತರ ಇಂಡಿಯಾದ ಅತ್ಯಂತ ಆಚಾರವಂತ ಸಂಪ್ರದಾಯಸ್ಥ ಹಿಂದೂ ಒಂದು ಸಲ ಬಂದ, ನೋಡ್ದ, ನಮ್ಮ ಮಹಾರಾಜರಿಗೆ ಇವರನ್ನು ನಾನು ಪರಿಚಯಿಸಬೇಕು ಅಂತ ಹೇಳಿ ಬರ್ತಾನೆ. ಮುಸಲ್ಮಾನರ ಗುಹೆಯಲ್ಲಿ ಮಲಗಿದ್ದಾರೆ ವಿವೇಕಾನಂದರು. ಮಧ್ಯಾಹ್ನ ಹಾಗೆಯೇ ಸ್ವಲ್ಪ ವಿಶ್ರಾಂತಿ ಪಡೀತಾ ಇದ್ದಾರೆ. ಬೇಸಿಗೆ ಕಾಲ, ಮಧ್ಯಾಹ್ನದ ಹೊತ್ತು ವಿಶ್ರಾಂತಿ ಮಾಡದೆ ಬೇರೆ ಏನು ಮಾಡೋಕ್ಕಾಗಲ್ಲ. ಅದು ರಾಜಸ್ಥಾನದ ಬಿಸಿಲು. ತಕ್ಷಣ ಅವನು ಕೇಳಿದ್ದು, ನೀವು ಸಂಪ್ರದಾಯಸ್ಥ ಹಿಂದುವಿನ ಸಂಪ್ರದಾಯದ ಪ್ರಕಾರ ಸನ್ಯಾಸಿಯಾಗಿ ಮುಸಲ್ಮಾನರ ಗುಹೆಯಲ್ಲಿ ನೀವಿರಬಹುದೇ? ಅವನು ಕೊಡುವಂಥ ಆಹಾರ ಸ್ವೀಕರಿಸಬಹುದೇ? ಕೆಲವು ಸಂದರ್ಭಗಳಲ್ಲಿ ಅವನು ಕೊಟ್ಟ ಆಹಾರವನ್ನು ಸ್ವೀಕರಿಸಿರ್ಲಿಕ್ಕೆ ಸಾಕು. ಇದಾತ ಕೇಳ್ತಿದ್ದಾನಲ್ಲ. ಸನಾತನ ಸಂಸ್ಕೃತಿಯಲ್ಲಿ ಸನ್ಯಾಸದ ವಿವರಗಳು ಅವನಿಗೆ ಏನು ಗೊತ್ತು? ಸನ್ಯಾಸಿ ಸಮಾಜವನ್ನು ಬಿಟ್ಟು ಹೊರಟವನು, ಸಮಾಜದಿಂದ ಆಚೆಗೆ ಹೋದವನು ಸನ್ಯಾಸಿ. ಯಾವ ಸಾಮಾಜಿಕ ನಿಯಮವೂ ಅವನಿಗಿಲ್ಲ. ಅವನಿಗಿರ್ತಕ್ಕಂಥದ್ದು ಎರಡೇ ನಿಯಮ: ಪಕ್ಕಾ ಬ್ರಹ್ಮಚಾರಿಯಾಗಿರಬೇಕು, ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಹಣವನ್ನು ಸಂಗ್ರಹಿಸಬಾರದು, ಕಾಮ ಮತ್ತು ಕಾಂಚನ ಸಂಪೂರ್ಣವಾಗಿ ನಿಷೇಧಿಸಿರಬೇಕು. ಇವೆರಡನ್ನು, ಕಾಮ ಕಾಂಚನಗಳು ಅವನ ಹತ್ತಿರವೂ ಸುಳಿಯಬಾರದು. ಇಷ್ಟು ಬಿಟ್ಟರೆ, ಅದರಲ್ಲೂ ಜ್ಞಾನಯೋಗ ಪ್ರಧಾನವಾಗಿ ಶಂಕರಾಚಾರ್ಯರ ಆ 4 ವೇದಗಳಿರ್ತಕ್ಕಂಥ 4 ಮಹಾವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಇದನ್ನೇ ಮಂತ್ರಗಳನ್ನಾಗಿ ಸ್ವೀಕರಿಸಿ ಅದನ್ನೇ ಧ್ಯಾನಿಸುವಂತಹ ಸಂಪ್ರದಾಯ ಇದೆಲ್ಲ ಸನ್ಯಾಸ ಸಂಪ್ರದಾಯ. ಅದಕ್ಕೆ ಪರಮಹಂಸ ಸಂಪ್ರದಾಯ ಅಂತ ಕರೀತಾರೆ. ಪರಮಹಂಸ ಸಂಪ್ರದಾಯ ಅಂದರೆ ಕೇವಲ ರಾಮಕೃಷ್ಣ ಮಿಷನ್ ಅಂತ ಅಂದ್ಕೋಬೇಡಿ. ಶೃಂಗೇರಿಯವರು ಪರಮಹಂಸ ಸಂಪ್ರದಾಯ. ಯಾರು ಈ ವೇದ ಮಹಾವಾಕ್ಯಗಳನ್ನು ನಿರಂತರ ಧ್ಯಾನಸ್ಥರಾಗ್ತಾರೆ, ಆಧುನಿಕ ಹಲವಾರು ಸನ್ಯಾಸಿ ಸಂಪ್ರದಾಯ, ಚಿನ್ಮಯ ಮಿಷನ್ ಅಂತ ಒಂದಿದೆ, ಅಮೃತಾನಂದಮಯಿ ಒಂದು ಸನ್ಯಾಸ ಸಂಪ್ರದಾಯ ಒಂದಿದೆ, ಇವರು ಕೂಡ ಪರಮಹಂಸ ಸಂಪ್ರದಾಯದವರೇ. ಹರಿದ್ವಾರ್ ಋಷಿಕೇಶಗೆ ಹೋದರೆ 100 ಸಂಪ್ರದಾಯಗಳಿದೆ, ಅಲ್ಲಿ ಆಖಾಡುಗಳೆಲ್ಲ ಇವೆ, ಅವರೆಲ್ಲ ಪರಮಹಂಸ ಸಂಪ್ರದಾಯದವರೇ. ಈ ಪರಮಹಂಸ ಸಂಪ್ರದಾಯದಲ್ಲಿ ಅವರು ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮಗಳು ಕಟ್ಟುನಿಟ್ಟಾಗಿ ಕಾಮಕಾಂಚನ ತ್ಯಾಗ, ಯಾವುದೇ ರೀತಿಯ ಹಣ ಸಂಗ್ರಹಣೆ ಇಲ್ಲ, ಯಾವುದೇ ರೀತಿಯ ಕಾಮ ಬುದ್ಧಿ ಮನಸ್ಸನ್ನು ಅಪ್ಪಿತಪ್ಪಿಯೂ ಪ್ರವೇಶ ಮಾಡಬಾರದು. ಅದಕ್ಕೆ ಸಂಬಂಧಪಟ್ಟಂಥ ಮಾನಸಿಕ ಸ್ಥಿಮಿತ, ಮಾನಸಿಕ ಶಕ್ತಿಗಳನ್ನು, ಸಾಧು ಸಂಘವನ್ನು, ಸದ್ಗ್ರಂಥಗಳ ಅಧ್ಯಯನವನ್ನು, ಧ್ಯಾನವನ್ನು, ಮನನಗಳನ್ನು, ಶ್ರವಣಗಳನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಏನನ್ನೂ ವಿವೇಕಾನಂದರು ಓಡಾಡುವಾಗ ಭಾರತದಲ್ಲಿ ಇದ್ದದ್ದು ಅವರ ಹತ್ರ 3-4 ವಸ್ತುಗಳು ಅವ್ರ ಹತ್ರ ಇರ್ತಿದ್ವು. ಒಂದು ಪುಟ್ಟ ಗಂಟು, ಆ ಗಂಟಿನಲ್ಲಿ ಭಗವದ್ಗೀತೆ, ಇನ್ನೊಂದು ಇಮಿಟೇಷನ್ ಆಫ್ ಕ್ರೈಸ್ಟ್ ಅನ್ನುವಂಥ ಪುಸ್ತಕ, ಅವೆರಡು ಪುಸ್ತಕಗಳು ಒಂದು ಗಂಟು, ಇನ್ನೊಂದು ಕಮಂಡಲ, ಇನ್ನೊಂದು ದಂಡ. ಇಷ್ಟು ಬಿಟ್ಟರೆ ಇನ್ನೇನೂ ಇರ್ತಿರ್ಲಿಲ್ಲ ಅವ್ರ ಹತ್ರ. ಇನ್ನೇನು ಇಟ್ಕೊಳ್ಳಬಾರದು ಅಂತ ವ್ರತವನ್ನೇ ತಗೊಂಡಿದ್ರು. ಊಟಕ್ಕೆ ಸಂಪೂರ್ಣವಾಗಿ ಪರಮಾತ್ಮನ ಕೃಪೆಯನ್ನು ಅವಲಂಬಿಸಿಕೊಂಡಿದ್ರು. ಪರಮಾತ್ಮನೇ ತಾನಾಗೇ ವ್ಯವಸ್ಥೆ ಮಾಡುವವರೆಗೂ ನಾನು ಊಟ ಮಾಡಲ್ಲ ಅಂತ ಒಂದು ಸಲ ಬೇರೆ ದಿನಗಳಲ್ಲಿ ಹಾಗಾದ್ರೆ ಏನು ಮಾಡ್ತಿದ್ರು, ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರೆ. ಪರಮಹಂಸ ಸಂಪ್ರದಾಯದಲ್ಲಿ ಒಂದೊಂದು ಮನೆ ಮುಂದ್ಗಡೆ ನಿಂತುಕೊಂಡು ಭಿಕ್ಷೆ ಬೇಡ್ತಾನೆ ಸನ್ಯಾಸಿ. ಓಂ ನಾರಾಯಣ ಹರಿ ಅಂತ ಕೂಗ್ತಾನೆ. ಆ ಮನೆಯ ಗೃಹಿಣಿಯೋ ಗೃಹಸ್ಥನೋ ಬಂದು ಏನಾದರೂ ಒಂದು ಭಿಕ್ಷೆ, ಒಂದು ಅನ್ನ, ಒಂದು ಸಾರು, ಏನೋ ಒಂದು ಹಾಕ್ತಾನೆ, ಭಿಕ್ಷೆ ಬೇಡ್ತಾನೆ, ಊಟ ಮಾಡ್ತಾನೆ, ಮುಗಿಯಿತು. ಮಲಗುವುದಕ್ಕೆ ಶಿವಾಲಯ ಮತ್ತು ಊಟಕ್ಕೆ ಭಿಕ್ಷೆ. ಇದು ಒಂದು ರೀತಿ ಉತ್ತರ ಇಂಡಿಯಾದಲ್ಲಿ ಸನ್ಯಾಸಿಗಳು ತಮ್ಮಲ್ಲೇ ಮಾತನಾಡುವಾಗ ಆಡುವಂಥ ಮಾತುಗಳು. ಬಿಜಾಪುರದ ಕಡೆ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಸನ್ಯಾಸಿ ಜೀವನ ಹೇಗೆ, ಅವನಿಗೇನು ಬೇಕ್ರಿ, 2 ರೊಟ್ಟಿ, ಮರದ ಕಟ್ಟಿ, ಭಗವಂತನ ಬೆಟ್ಟಿ, ಇಷ್ಟು ಮಾತ್ರ ಗಟ್ಟಿ. ಇದು ಬಿಜಾಪುರದ ಒಂದು ರೀತಿಯ ವಿಶಿಷ್ಟವಾದ ಭಾಷೆಯಲ್ಲಿ ಸನ್ಯಾಸಿ 2 ರೊಟ್ಟಿ, ಮರದ ಕಟ್ಟಿ, ಭಗವಂತನ ಬೆಟ್ಟಿ, ಇಷ್ಟು ಮಾತ್ರ ಗಟ್ಟಿ ಅಂತ ಸನ್ಯಾಸದ ಜೀವನದ ಒಂದು ರಚನೆಯನ್ನು ಹೇಳ್ತಾರೆ. ಹೀಗೆ
ಮುಸಲ್ಮಾನನ ಗುಹೆಯಲ್ಲಿದ್ದಾಗ ಈ ರಾಜಸ್ಥಾನದ ಸಂಪ್ರದಾಯಸ್ಥ ವೈಷ್ಣವ, ಬಹುಶಃ ವೈಷ್ಣವ ಬ್ರಾಹ್ಮಣರವರು ಮಡಿವಂತಿಕೆ ವಿಪರೀತ ಮಡಿವಂತಿಕೆ. ಬಂಗಾಳದಲ್ಲಿರ್ತಕ್ಕಂಥ ಬ್ರಾಹ್ಮಣರ ಮಡಿವಂತಿಕೆ ಒಂದು ರೀತಿಯ ಹಾಸ್ಯಕ್ಕೂ ಕೂಡ ಒಂದು ವಸ್ತು. ಅಲ್ಲಿ ಹೇಳ್ತಾರೆ, ಬ್ರಾಹ್ಮಣ ವಿಧವೆಯರು ಬಂಗಾಳದಲ್ಲಿ ಉಪ್ಪನ್ನು ಕೂಡ ನೀರಲ್ಲಿ ತೊಳೆದು ತಗೊಳ್ತಾರೆ. ಉಪ್ಪು ಉಳಿಯುತ್ತಾ? ಅದು ಉಳಿಯುತ್ತೋ ಹೋಗುತ್ತೋ. ಉಪ್ಪನ್ನು ಕೂಡ ನೀರಲ್ಲಿ ತೊಳೆಯಬೇಕು, ಪ್ರತಿಯೊಂದನ್ನೂ ತೊಳೆಯಬೇಕು, ದಿನಕ್ಕೆ 5 ಸಲ ಸ್ನಾನ ಮಾಡಬೇಕು, ನಡೆಯುವ ಜಾಗದಲ್ಲೂ ನೀರು ಹಾಕ್ತಾ ಹೋಗಬೇಕು. ಇದೆಲ್ಲ ಯಾವ ಕಾಲಕ್ಕೋ ಯಾವ ಕಾರಣಗಳಿಗೋ ಬಂದಿರತಕ್ಕಂಥ ಸಂಪ್ರದಾಯ. ಆದರೆ ತನ್ನ ಸಂಪ್ರದಾಯದ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟಾದಂಥ ಒಂದು ನಿಷ್ಠೆ ಇರ್ತಕ್ಕಂಥವನು ಇವನು ಮುನ್ಷಿ ಜಗಮೋಹನ್. ಇವನ ಬಗ್ಗೆನೇ ವಿವೇಕಾನಂದರು, ಇವನು ಮತ್ತು ದಕ್ಷಿಣ ಭಾರತದ ಅಳಸಿಂಗ ಪೆರುಮಾಳ್, ಶ್ರೀ ವೈಷ್ಣವ ಸಂಪ್ರದಾಯದ ಬ್ರಾಹ್ಮಣ, ಇವರ ವಿಚಾರಗಳು, ಅವರ ಬಗ್ಗೆ ಬರೀತಾ ಅವರ ಸಂಪ್ರದಾಯಗಳ ಬಗ್ಗೆ ಕೂಡ ಒಂದು ಸ್ವಲ್ಪ ಬರೀತಾರೆ. ಆ ಸಂಪ್ರದಾಯಗಳು ಪ್ರಸ್ತುತವೋ ಅಪ್ರಸ್ತುತವೋ ಅದು ಆಮೇಲಿನ ಮಾತು. ಆದರೆ ಅವರು ಮಾತ್ರ ಅವುಗಳನ್ನು ಪಾಲಿಸುವುದರಲ್ಲಿ ಅತ್ಯಂತ ನಿಷ್ಠಾವಂತರು. ಈಗ ವಿವೇಕಾನಂದರು ಹೇಳ್ತಾರೆ, ಜಗಮೋಹನ್, ನಾನು ಸಮಾಜದ ನೀತಿ ನಿಯಮಗಳಿಂದ ಆಚೆಗೆ ಬಂದವನು. ಇವೆಲ್ಲ ನಿನಗೆ ಗೃಹಸ್ಥನಿಗೆ ಅನ್ವಯಿಸುತ್ತೆ, ನನಗನ್ವಯಿಸುವಂತಹದ್ದಲ್ಲ. ಸಮಾಜದಿಂದ ಆಚೆಗೆ ನಿಜವಕ್ಕೂ ಹೇಳಬೇಕು ಅಂದರೆ, ರಾಜನಿಗೆ ಸನ್ಯಾಸಿಯ ಮೇಲೆ ಯಾವುದೇ ಶಿಕ್ಷೆ ತೆಗೆದುಕೊಳ್ಳುವ ಶಿಕ್ಷೆ ವಿಧಿಸುವ ಅಧಿಕಾರವೇ ಇಲ್ಲ. ರಾಜನಿಗೆ ಅಧಿಕಾರವಿರೋದು ಸಮಾಜದ ಮೇಲೆ, ಸನ್ಯಾಸಿಗಳ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಇದೆಲ್ಲ ಹಾಳಾಗಿ ಹೋಗಿದೆ. ಹಾಗಾದರೆ ಸನ್ಯಾಸಿ ತಪ್ಪು ಮಾಡಿದರೆ ಏನು ಮಾಡಬೇಕು? ಅವನ ಗುರುವಿನ ಗಮನಕ್ಕೆ ತರಬೇಕು. ಅವನಿಗೆ ಶಿಕ್ಷೆ ವಿಧಿಸಬೇಕಾದ್ದು ಅವನ ಗುರು ವಿಧಿಸ್ತಾನೆ. ರಾಜ ನೀನು ಯಾರು? ನೀನು ಕಾಮಕಾಂಚನದ ದಾಸ, ಕಾಮಕ್ಕೆ ಕಾಂಚನಕ್ಕೆ ದಾಸನಾದವನು, ಅದನ್ನು ಅವನು ಬಿಟ್ಟವನು. ಒಂದು ವೇಳೆ ಅವನೆಲ್ಲೋ ಜಾರದ ಅಂತ ಇಟ್ಕೋ, ಇರಲಿ, ಅದಕ್ಕೆ ಶಿಕ್ಷೆ ವಿಧಿಸುವುದಕ್ಕೆ ಅವನ ಗುರು ಇದ್ದಾನೆ. ನೀನು ಯಾವ ಮನುಷ್ಯ? ಒಂದು ರೀತಿ ಸಾಂಪ್ರದಾಯಿಕ ಸನ್ಯಾಸ ನಿಯಮಗಳಲ್ಲಿ ಇವೆಲ್ಲ ಸನ್ಯಾಸೋಪನಿಷತ್ ಅಂತಲೇ ಒಂದು ಉಪನಿಷತ್ತಿದೆ. ಮತ್ತು ಸನ್ಯಾಸವನ್ನು ಕುರಿತು ವರ್ಣನೆ ಕೊಡುವ ಕೈವಲ್ಯೋಪನಿಷತ್, ಇವೆಲ್ಲ ಉಪನಿಷತ್ತುಗಳಿವೆ. ಅಲ್ಲೆಲ್ಲ ಇದರ ವಿವರಗಳು ಬರುತ್ತೆ. ಸನ್ಯಾಸಿ ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರಿಗೆ ನಮಸ್ಕಾರ ಮಾಡಬಾರದು, ನಮಸ್ಕಾರ ಮಾಡಬೇಕಾದರೂ ಹೇಗೆ ಮಾಡಬೇಕು, ಕೈಯನ್ನು ಎಷ್ಟು ಎತ್ತರಕ್ಕೆ ಏರಿಸಬೇಕು, ಮತ್ತು ಯಾವ ಬಟ್ಟೆ ಉಡಬೇಕು, ಆ ಉಡುವ ಬಟ್ಟೆ ಹೇಗಿರಬೇಕು, ಎಷ್ಟು ಬಟ್ಟೆ ಉಡಬೇಕು, ಎಷ್ಟು ಸಲ ಊಟ ಮಾಡಬೇಕು, ಯಾವತ್ತು ಊಟ ಮಾಡಬೇಕು, ಯಾವತ್ತು ಊಟ ಮಾಡಬಾರದು, ಎಲ್ಲ ವಿವರಗಳನ್ನು ಕೂಡ ಹೇಳಲಾಗಿದೆ. ಆ ವಿವರಗಳೆಲ್ಲ ಮುಂದೆ ಯಾವುದಾದ್ರೂ ಸಂದರ್ಭ ಬಂದಾಗ ಬೇಕಾದ್ರೆ ಒಂದು ಉಪನ್ಯಾಸ ಪೂರ್ತಿ ಅದನ್ನು ಹೇಳೋಣ. ಇಲ್ಲಿ ಸ್ವಾಮಿ ವಿವೇಕಾನಂದರು 10 ಹಲವು ರೀತಿಯಲ್ಲಿ ಚಿನ್ನಕ್ಕೆ ಪುಟವಿಟ್ಟಂತೆ, ಬೆಂಕಿಯಲ್ಲಿಟ್ಟು ಪುಟವಿಟ್ಟಂತೆ ಸಂಪೂರ್ಣವಾಗಿ ನಾನು ಬ್ರಹ್ಮಜ್ಞಾನಿ, ಪರಮಾತ್ಮ ನನ್ನಿಂದ ಸುಪ್ರೀತನಾಗಿದ್ದಾನೆ, ನನ್ನ ಕಡೆಗೆ ಅವನ ಕೃಪೆ ಇದೆ ಅಂತ 100ಕ್ಕೆ 100 ಖಾತ್ರಿ ಮಾಡಿಕೊಂಡವರು. ಒಂದು ಸಲ ನಿರ್ಧಾರ ಮಾಡಿದರು, ಸ್ವಯಂ ಪರಮಾತ್ಮನೇ ನನಗೆ ಊಟಕ್ಕೆ ವ್ಯವಸ್ಥೆ ಮಾಡುವವರೆಗೂ ನಾನು ಊಟಕ್ಕಾಗಿ ಅಲ್ಲಿ ಇಲ್ಲಿ ಹೋಗುವುದಿಲ್ಲ. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರ ಮುಖ ಹಸಿವಿನಿಂದ ಬಾಡಿ ಹೋಗಿದೆ. 2-3 ದಿನಗಳಿಂದ ಊಟವೇ ಇಲ್ಲ. ಪರಮಾತ್ಮ ತಾನಾಗಿ ವ್ಯವಸ್ಥೆ ಮಾಡಲಿಲ್ಲ. ಇವರು ಯಾರನ್ನೂ ಕೇಳಬಾರದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಇವರ ಬಾಡಿದ ಮುಖ ನೋಡಿ ಅವ್ರಿಗೆ ಸ್ವಲ್ಪ ರೇಗಿಸಬೇಕು ಅಂತ ಪಕ್ಕದಲ್ಲಿ ಒಬ್ಬ ವ್ಯಾಪಾರಿ ಅಂತ ಕಾಣುತ್ತೆ, ಒಳ್ಳೊಳ್ಳೆ ಸಿಹಿಯಾದ ತಿಂಡಿಗಳು, ಇನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳು, ಇದೆಲ್ಲ ಇಟ್ಟುಕೊಂಡು ಅದನ್ನು ತಿಂತ ವಿವೇಕಾನಂದರನ್ನು ಕೆಣಕ್ತಾನೆ. ನೋಡು, ನೀನು ಬೈರಾಗಿ, ನಾನು ಎಷ್ಟು ಸುಖವಾಗಿದ್ದೀನಿ, ನಿನ್ನ ಜೀವನ ಏನು ಪ್ರಯೋಜನ ಇಲ್ಲ, ನಿಂದು ಹೀಗೆ ನಾನು ಎಷ್ಟು ಸುಖವಾಗಿ, ಎಷ್ಟು ರುಚಿ ಇದೆ ಗೊತ್ತಾ ಇದು ಅಂತ ಹೇಳ್ತಾ ಒಂದು ರೀತಿ ಛೇಡಿಸುವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದ ಕೆಣಕ್ತಾನೆ. ಅವರು ಮುಟ್ಟಬೇಕಾದ ದಾರಿ ಬಂತು. ಅಲ್ಲಿ ಹೋಗಿ ಮುಟ್ಟಿದರು. ರೈಲಿನಿಂದ ವಿವೇಕಾನಂದರು ಉಳಿದರು. ಒಂದು ಹೆಜ್ಜೆ ಇಡೋದಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಹಸಿವು. ಅಲ್ಲಿ ಒಂದು ಕಡೆ ಗೋಡೆಗೋ ಅಥವಾ ಒಂದು ಕಂಬಕ್ಕೋ ಒರಗಿಕೊಂಡು ಸ್ವಲ್ಪ ಸುಸ್ತಾಗಿಬಿಟ್ಟಿದೆ, ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳೋಣ ಅಂತ ಕೂತ್ರೆ ಆ ವ್ಯಾಪಾರಿ ಅಲ್ಲಿಗೂ ಬಂದ. ಮತ್ತೆ ತನ್ನ ಎಲ್ಲ ಸಾಮಾನು ಸರಂಜಾಮುಗಳನ್ನು ಹರಡ್ದ, ಮತ್ತೆ ತಿನ್ನೋದಕ್ಕೆ ಶುರು ಮಾಡ್ದ. ಇವರನ್ನು ಹಂಗಿಸೋದು, ತಿನ್ನೋದು. ವಿವೇಕಾನಂದರು ಹಾಗೆಯೇ ಇದನ್ನು ಸುಮ್ಮನೆ ಮೌನವಾಗಿ ಇದನ್ನು ನೋಡ್ತಾ, ಇಂಥದ್ದು ಎಷ್ಟು ಸಲ ಆಗಿದೆಯೋ ಅವರ ಜೀವಮಾನದಲ್ಲಿ.
ಒಂದು ಸಲ ರೈಲಿನಲ್ಲಿ ಹೋಗ್ತಾ ಹೋಗ್ತಾ ರೈಲಿನಲ್ಲಿ ಕುಳಿತಿದ್ದಾರೆ, ಎದುರುಗಡೆ ಇಬ್ಬರು ಇಂಗ್ಲೀಷ್ನವರು ಕುಳಿತಿದ್ದಾರೆ. ನೋಡೋದಕ್ಕೆ ಸ್ವಲ್ಪ ಕಟ್ಟುಮಸ್ತಾಗಿತ್ತು ವಿವೇಕಾನಂದರ ಶರೀರ. ಆ ಇಂಗ್ಲೀಷ್ನವರು ಛೇಡಿಸ್ತಾ ಇದ್ದಾರೆ, ಇಂಗ್ಲೀಷಲ್ಲೇ ಮಾತನಾಡಿಕೊಂಡು ಇಷ್ಟು ಗಟ್ಟಿಮುಟ್ಟಿಯಾಗಿದ್ದಾನೆ ಇವನು, ಭಿಕ್ಷುಕ ಅಂತ ಅಂದ್ಕೊಂಡ್ರು, ಭಿಕ್ಷುಕನಾಗಿದ್ದಾನೆ ಸೋಂಬೇರಿ, ಹಾಗೆ ಹೀಗೆ ಇಂಗ್ಲೀಷಲ್ಲಿ ಮಾತನಾಡಿಕೊಂಡ್ರು. ಬೈತಾ ಇದ್ದಾರೆ ಗಂಟೆಗಳಗಟ್ಟಲೆ. ಅವ್ರ ಕಡೆ ನೋಡೋದು, ನಗೋದು, ಏನಾದರೂ ಒಂದು ಹಾಸ್ಯ ಮಾಡೋದು, ಇದೇ ನಡೀತಾ ಇದೆ. ಒಂದು ಯಾವುದೋ ಸ್ಟೇಷನ್ ಬಂತು, ಅಲ್ಲಿ ಆ ಕಡೆ ರೈಲ್ವೆ ಇಲಾಖೆಗೆ ಸೇರಿದಂಥ ಒಬ್ಬ ವ್ಯಕ್ತಿ ಆ ಕಡೆ ಬಂದ. ವಿವೇಕಾನಂದರು ಇಂಗ್ಲೀಷ್ನಲ್ಲೇ ಆತನಿಗೆ ಒಂದು ಪ್ರಶ್ನೆ ಕೇಳಿದರು, ಕುಡಿಯೋ ನೀರು ಸಿಗುತ್ತಾ ನಮಗೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ಸಿಗುತ್ತಾ? ಯಾವಾಗ ವಿವೇಕಾನಂದರು ಕುಡಿಯೋ ನೀರು ಸಿಗುತ್ತಾ ಅಂತ ರೈಲ್ವೆ ಇಲಾಖೆ ನೌಕರನ್ನು ಕೇಳಿದ್ರು, ಕೊಡ್ತೀವಿ. ಬಹುಶಃ ಒಳ್ಳೆ ಪ್ರಯಾಣಿಕರು, ಫಸ್ಟ್ ಕ್ಲಾಸ್ ದರ್ಜೆ ಪ್ರಯಾಣಿಕರು ಅಂತ ಕಾಣುತ್ತೆ. ಫಸ್ಟ್ ಕ್ಲಾಸ್ ದರ್ಜೆ ಪ್ರಯಾಣಿಕರಿಗೆ ಆಗಿನ ಕಾಲದಲ್ಲಿ ಈ ವ್ಯವಸ್ಥೆಗಳೆಲ್ಲ ಇತ್ತು, ನೀರು ತಂದು ಕೊಟ್ಟರು. ಈಗ ಈ ಮುಂದ್ಗಡೆ ಕುಳಿತಿದ್ದಂಥ ಇಬ್ಬರು ಇಂಗ್ಲೀಷ್ನವ್ರಿಗೆ ಅನಿಸ್ತು, ಇವ್ರಿಗೆ ಇಂಗ್ಲೀಷ್ ಬರುತ್ತೆ, ಇಷ್ಟೊತ್ತು ನಾವು ಮಾತನಾಡಿದ್ದೆಲ್ಲ ಇವ್ರಿಗೆ ಅರ್ಥವಾಗಿಬಿಟ್ಟಿದೆ. ಸರಿ, ಟ್ರೈನ್ ಮುಂದಕ್ಕೆ ಹೊರಡ್ತು. ಈ ಇಂಗ್ಲೀಷ್ನವ್ರು ಇವರನ್ನು ಕೇಳಿದರು, ನಿಮ್ಗೆ ಇಂಗ್ಲೀಷ್ ಬರುತ್ತೆ, ಇಷ್ಟೊತ್ತು ನಾವು ನಿಮ್ಮ ಬಗ್ಗೆ ಎಷ್ಟೋ ಹಾಸ್ಯ ಮಾಡಿದ್ವಿ, ನಗ್ತಿದ್ವಿ, ನಿಮ್ಮ ಬಗ್ಗೆ ಆಡಿಕೊಂಡ್ವಿ, ನಿಮ್ಮ ಪ್ರತಿಕ್ರಿಯೆ ಏನೋ ಬರಲೇ ಇಲ್ವಲ್ಲ, ಯಾಕೆ ಅಂತ ಇಂಗ್ಲೀಷ್ನಲ್ಲೇ ಕೇಳಿದರು. ವಿವೇಕಾನಂದರು ಇಂಗ್ಲೀಷ್ನಲ್ಲಿ ಉತ್ತರ ಕೊಟ್ಟರು, ದಿಸ್ ಈಸ್ ನಾಟ್ ದಿ ಫಸ್ಟ್ ಟೈಮ್ in my life that I am seeing fools. This is not the first time I am seeing fools. ಮೂರ್ಖರನ್ನು ನೋಡ್ತಾ ಇರೋದು ನನ್ನ ಜೀವನದಲ್ಲಿ ಇದು ಮೊದಲೇನಲ್ಲ. ಸರಿ, ಮುಖ ನೋಡಿಕೊಂಡ್ರು. ಅಂತ ಯೋಚನೆ ಮಾಡೋಣ ಅಂತ ಹೋದರೆ ಸ್ವಾಮೀಜಿ ಜೋರಾಗಿದ್ದಾರೆ, ಏನು ಮಾಡೋದಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತು. ಹೀಗೆ ಎಷ್ಟೋ ನಡೆದಿದೆ. ಇಲ್ಲಿ ಈ ಮಾರ್ವಾಡಿ ಬಂದು, ಮಾರ್ವಾಡಿ ಅಲ್ಲ, ವ್ಯಾಪಾರಿ ಬಂದು ಛೇಡಿಸ್ತಾ ಇದ್ದಾನೆ. ಮಾಡ್ಕೊಂಡು ಹೋಗಲಿ, ಸುಮ್ಮನೆ ಕುಳಿತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಬ್ಬ ಬಂದ, ಒಂದು ಗಂಟು ತಂದಿದ್ದಾನೆ. ಆ ಗಂಟು ತಗೊಂಡಿದ್ದಾನೆ, ಓಡಿ ಬಂದ, ಸ್ವಾಮೀಜಿ, ಇಲ್ಲಿ ಕುಳಿತಿದ್ದೀರ ನೀವು, ಹುಡುಕ್ತಿದ್ದೆ ನಾನು, ದಯವಿಟ್ಟು ಬನ್ನಿ, ಬಿಸಿ ಬಿಸಿಯಾಗಿ ನಾನು ನಿಮಗೆ ಎಲ್ಲ ತಿಂಡಿ ಮಾಡ್ಕೊಂಡು ಬಂದಿದ್ದೇನೆ, ಸಿಹಿ ಪದಾರ್ಥಗಳು ಎಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಬಂದಿದ್ದೇನೆ, ಆರು ಹೋಗಿಬಿಡುತ್ತೆ, ದಯವಿಟ್ಟು ಬನ್ನಿ ಪಾಪ, ಎಷ್ಟು ದಿವಸದ ನೀವು ಉಪವಾಸ ಇದ್ದೀರಿ, ಬನ್ನಿ. ವಿವೇಕಾನಂದ ನೋಡ್ತಾರೆ, ನೀನು ಬೇರೆ ಯಾವುದೋ ಸಾಧುಗಳನ್ನು ಹುಡುಕ್ತಾ ಇರಬೇಕು, ನಾನಲ್ಲ, ನನಗೆ ನಿನ್ನ ಪರಿಚಯವೇ ಇಲ್ಲ, ನನ್ನ ಕನಸಿನಲ್ಲಿ ನಾನು ನೋಡಿದ್ದು ನಿಮ್ಮನ್ನೇ, ನಾನು ನಿಮ್ಮನ್ನೇ. ಇವತ್ತು ಮಧ್ಯಾಹ್ನ ಊಟವಾದ ಮೇಲೆ ನಾನು ಸ್ವಲ್ಪ ಹಾಗೆ ಮಲಗಿದ್ದೆ, ನನ್ನ ಕನಸಿನಲ್ಲಿ ರಾಮ ಬಂದ, ಏಳು, ಏನು ಮಾಡ್ತಾ ಇದೀಯಾ, ನೋಡು ನನ್ನ ಭಕ್ತ 3 ದಿನದಿಂದ ಉಪವಾಸದಲ್ಲಿದ್ದಾನೆ, ಊಟ ಮಾಡಿಲ್ಲ, ಹೋಗು ಬೇಗ ಏನಾದರೂ ತಯಾರು ಮಾಡ್ಕೊಂಡು ಹೋಗು, ಅವನಿಗೆ ಕೊಡು ಅಂತ ರಾಮ ನನ್ನ ಕನಸಲ್ಲಿ ಬಂದು ಹೇಳಿದ. ಏನೋ ಭ್ರಮೆ ಅಂತ ಮಲಗದೆ ಮತ್ತೆ ನನ್ನನ್ನು ಅಲುಗಾಡಿಸಿ ಎಬ್ಬಿಸಿದ, ಏಳು ಬೇಗ ಹೋಗು, ನನ್ನ ಭಕ್ತ ಅವನು, 3 ದಿವಸದ ಉಪವಾಸ ಇಲ್ಲ ಅವನಿಗೆ ಅಂತ ನಿಮ್ಮನ್ನು ತೋರಿಸಿದ. ಇದೇ ಮುಖವನ್ನೇ ನಾನು ನೋಡಿದ್ದು, ನೀವೇ ಅದು, ದಯವಿಟ್ಟು ಬನ್ನಿ. ಅಲ್ಲಿ ಆ ವ್ಯಾಪಾರಿ ಅಲ್ಲೇ ಕುಳಿತಿದ್ದಾನೆ, ಅವನಿದನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಏನಾಗಿರ್ತಾನೆ ಅವನು, ಇಂಗು ತಿಂದ ಮಂಗ. ಯಾವಾಗಲೂ ಸಾಧುಗಳನ್ನು, ಸನ್ಯಾಸಿಗಳನ್ನು, ಫಕೀರರನ್ನು ಇವನ್ನೆಲ್ಲ ಛೇಡಿಸಬಾರ್ದು, ಯಾರನ್ನೂ ಛೇಡಿಸಬಾರ್ದು. ಬಡವರನ್ನು, ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥವರನ್ನು, ನಾನು ಹೇಳಿದ ಮಾತು ಕೇಳಿದೀಯಾ, ಅನುಭವಿಸು. ಈಗ ಅನುಭವಿಸೋದೇ ಅವನಿಗೊಂದು ದೊಡ್ಡ ಕಷ್ಟವಾಗಿದೆ. ನಿಮ್ಮ ಕುಹಕ, ನಿಮ್ಮ ಚುಚ್ಚು ಮಾತು ಬೇರೆ. ಯಾವ ಕಾಲದಲ್ಲೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಚುಚ್ಚು ಮಾತುಗಳಿಂದ, ಅವಮಾನಗಳಿಂದ ಇನ್ನಷ್ಟು ಕಷ್ಟ ತರಿಸಬಾರದು. ಮನುಷ್ಯತ್ವ ಅಂತ ಒಂದಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಮನೆ ಹಿರಿಯರು ಹೇಳ್ತಿದ್ರು, ಈ ನಾಯಿಗಳು ಅಥವಾ ಹಸು, ಎಮ್ಮೆ ಇತ್ಯಾದಿಗಳಿಗೆ ಕೆಲಸ ಜೋರಾಗಿ ಹೊಡೆದು ಬಿಟ್ಟರೆ ಮನೆಯಲ್ಲಿದ್ದಂತಹ ದೊಡ್ಡವರು ಬುದ್ಧಿವಾದ ಹೇಳೋರು, ಹೀಗೆಲ್ಲ ಮಾಡಬಾರದು, ಜೀವ ದಯ ಪಶ್ಚಾತ್ತಾಪ ಅನ್ನುವಂಥದ್ದು ಇರಬೇಕು. ಮನುಷ್ಯ ಜನ್ಮ ಬಂದ ಮೇಲೆ ಜೀವ ದಯ, ಪ್ರತಿ ಜೀವಿಯ ಮೇಲೂ ದಯ ಇರಬೇಕು. ಮತ್ತು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟುಕೊಳ್ಳುವಂಥ ಮನುಷ್ಯತ್ವ ಇರಬೇಕು, ಹೃದಯವಂತಿಕೆ ಇರಬೇಕು, ಜೀವದಯ ಪಶ್ಚಾತ್ತಾಪ ಇರಬೇಕು. ಯಾರಿಗೂ ಮನಸ್ಸಿಗೆ ನೋಯಿಸಬಾರದು, ಯಾರ ಕಣ್ಣಲ್ಲೂ ನೀರು ತರಿಸಬಾರ್ದು. ನಮಗೆ ಯೋಗ್ಯತೆ ಇದ್ದರೆ, ಸಾಧ್ಯವಿದ್ದರೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸಬೇಕು. ಒಂದು ವೇಳೆ ಅದಾಗಲಿಲ್ಲ ಅಂತಂದರೆ ಸುಮ್ಮನೆ ಇರಬೇಕು, ಕೊನೆ ಪಕ್ಷ 2 ಒಳ್ಳೆ ಮಾತುಗಳನ್ನಾದರೂ ಹೇಳಬೇಕು.
ಇಷ್ಟೆಲ್ಲ ಗೊತ್ತಿದ್ರೂ ಯಾರಿಗೋ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ ಅಂತ ಇಟ್ಕೋ, ಆಮೇಲೆ ಹೋಗಿ ಅವ್ರ ಮುಂದೆ ನಿನ್ನ ಪಶ್ಚಾತ್ತಾಪವನ್ನು ತೋರಿಸ್ಬೇಕು. ಏನೋ ನನ್ನ ಕಡೆಯಿಂದ ಅಚಾತುರ್ಯವಾಯಿತು, ದಯವಿಟ್ಟು ಬೇಸರಿಸಬೇಡಿ, ಇನ್ನು ಮುಂದೆ ನನ್ನಿಂದ ನಿಮ್ಗೆ ಈ ಥರ ಬೇಜಾರಾಗೋದಿಲ್ಲ ಅಂತ ಅವ್ರಿಗೆ ಹೇಳಬೇಕು. ಅವರು ಒಪ್ಪಿಕೊಳ್ಳುವಂತೆ ಮಾಡಬೇಕು. ನಿನ್ನ ತಪ್ಪನ್ನು ಮನ್ನಿಸಿದ್ದಾರೆ ಅಂತ ನಿನಗೆ ಖಾತ್ರಿಯಾಗಬೇಕು. ಇವೆಲ್ಲ ಸುಸಂಸ್ಕೃತವಂತರು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ ಪಾಠಗಳು. ದೊಡ್ಡವರು ಪ್ರಾರ್ಥನೆ ಮಾಡಿದ್ದನ್ನು ನೋಡಿದ್ದೇನೆ. ಏನು ಪ್ರಾರ್ಥನೆ ಮಾಡಬೇಕು ಭಗವಂತನಿಗೆ, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಒಂದೇ ಪ್ರಾರ್ಥನೆ ಮಾಡಬೇಕು. ಏನದು? ನಾನು ಎಂದಿಗೂ ಕೂಡ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಸ್ಥಿತಿಯಲ್ಲಿ ಬದುಕುವಂತೆ ಮಾಡು ಪರಮಾತ್ಮ. ನನ್ನ ಮರಣ ಅನಾಯಾಸವಾಗಿರಲಿ. ಏನೇನೋ ವಾರಗಳ ಗಟ್ಟಲೆ, ತಿಂಗಳುಗಳ ಗಟ್ಟಲೆ, ವರ್ಷಗಳ ಗಟ್ಟಲೆ ಒದ್ದಾಡ್ತಾ ನರಳಾಡ್ತಾ ಹಾಸಿಗೆಯಲ್ಲೇ ಮಲಮೂತ್ರಾದಿಗಳನ್ನು ಮಾಡಿಕೊಂಡು, ಇನ್ನೊಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೊಂಡು, ಕೆಲವೊಮ್ಮೆ ಅವರ ಕೈಯಲ್ಲಿ ಬೈಸ್ಕೊಂಡು, ಯಾರಿಗೂ ಬೇಡದವನಾಗಿ ಸಾಯಬಾರದು ಮನುಷ್ಯ. ನಗ್ತಾ ಇರಬೇಕು, ಕೂತ್ಕೊಂಡು ಮಾತಾಡ್ತಾ ಇರಬೇಕು. ಇದ್ದಕ್ಕಿದ್ದಂಗೆ ಪ್ರಾಣ ಹೋಗಬೇಕು. ಇಲ್ಲ ನಿದ್ದೆಯಲ್ಲೇ ಪ್ರಾಣ ಹೋಗ್ಬಿಡ್ಬೇಕು. ನಿದ್ದೆಯಲ್ಲಿ ಹೋಗೋದು ಅಷ್ಟು ಒಳ್ಳೆಯದಲ್ಲ. ಯಾಕೆ? ಆವಾಗ ಪರಮಾತ್ಮನ ಸ್ಮರಣೆ ಆಗೋದಿಲ್ಲ. ಪ್ರಜ್ಞೆ ಚೆನ್ನಾಗಿರಬೇಕು. ಹೋಗ್ತಾ ಇದ್ದೀನಿ ಅಂತ ಒಂದು ಗೊತ್ತಾಗೋ ರೀತಿಯಲ್ಲಿರಬೇಕು. ಕೊನೆ ಕ್ಷಣ ಆವಾಗ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೋಗಬೇಕು. ಭಗವಂತನನ್ನು ಪ್ರಾರ್ಥಿಸ್ಕೊಳ್ಬೇಕು. ಧಾರವಾಡದ ಒಬ್ಬ ಮುಸಲ್ಮಾನ ಕೂಡ ನನಗಿದನ್ನು ಹೇಳಿದ್ದ 90ರ ದಶಕದಲ್ಲಿ. ಸ್ವಾಮೀಜಿ, ನಾನು ಬೆಳೆದಿದ್ದು ಹಿಂದೂಗಳ ಮನೆಯಲ್ಲಿ. ಅವನ ಮಗ ಪ್ರತಿನಿತ್ಯ ಆಶ್ರಮದ ಪ್ರೇಯರ್ಗೆ ಬರ್ತಿದ್ದ. ಭಾಳ ಒಳ್ಳೆಯ ಹುಡುಗ, ಬುದ್ಧಿವಂತ ಹುಡುಗ. ಆ ಹುಡುಗ ನಾನು ಹೊಗಳಿದೆ, ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ತಾನ್ರಿ ನೀವು, ಮುಸ್ಲಿಮ್ಸ್ ಆದರೂ ಕೂಡ. ಸ್ವಾಮೀಜಿ, ನಾವೆಲ್ಲ ಬೆಳೆದಿದ್ದು ಹಿಂದೂಗಳ ಮನೆಯಲ್ಲಿ. ಈಗ ಸಂಸ್ಕಾರಗಳೆಲ್ಲ ನಮಗೆ ಬಂದಿದೆ. ಈ ಥರದ ಕೆಲವು ಫ್ಯಾಮಿಲಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಹೇಳುವುದು, ರಾಮಕೃಷ್ಣರ ಪೂಜೆ ಮಾಡುವಂತಹದ್ದು, ಮನೆಯಲ್ಲಿ ತೊಂದರೆಗಳಿದ್ದರೆ ಹೋಮ ಮಾಡಿಸುವಂತಹದ್ದು, ಇಂಥ ಮುಸಲ್ಮಾನ್ ಕುಟುಂಬಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಜೀವನದಲ್ಲಿ ನಿಲ್ಲದ ನಷ್ಟ ಅನುಭವಿಸಿ ದುರ್ಗಾದೇವಿಯ ದೇವಿ ಸ್ತುತಿ ಅದನ್ನು ಪಠನ ಮಾಡಿದ್ದು, ಶಾರದಾ ಮಾತೆ ಫೋಟೋ ಪ್ರತಿನಿತ್ಯ ಪೂಜೆ ಮಾಡೋದು, ಇದೆಲ್ಲ ಮಾಡಿ ಸ್ವಾಮೀಜಿ ಕಷ್ಟಗಳಿಂದ ಪಾರಾಗಿದ್ದೇವೆ, ನಿಮ್ಮ ದಯ ಅಂತ ಆಮೇಲೆ ಬಂದು ನನಗೆ ಹೇಳಿದ್ದು, ಇದೆಲ್ಲ ಜೀವನದಲ್ಲಿ ನಡೆದು ಹೋಗಿದೆ. ಅವರು ಹೇಳ್ತಿದ್ರು, ಸ್ವಾಮೀಜಿ ನಾನು ಕೂಡ ಹಿಂದೂಗಳಿಂದ ಕಲಿತೆ ಅಲ್ಲಾಗೇನು ಪ್ರಾರ್ಥನೆ ಮಾಡಬೇಕು, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ನನ್ನ ಮರಣ ಅನಾಯಾಸವಾಗಲಿ ಮತ್ತು ಜೀವನ ಇನ್ನೊಬ್ಬರ ಮುಂದೆ ಕೈ ಚಾಚುವಂಥ ಸ್ಥಿತಿ ಬಾರದಿರಲಿ. ವಿನಾ ದೈನ್ಯೇನ ಜೀವನ. ಇದೆಲ್ಲ ಕೂಡ ಭಾರತೀಯರು ತಮ್ಮ ತಮ್ಮ ಮನೆಗಳಲ್ಲಿ ರೂಢಿಸಿಕೊಂಡು ಬಂದ ಸಂಸ್ಕಾರ. ಸ್ವಾಮಿ ವಿವೇಕಾನಂದರನ್ನ ಈ ಸಂಪ್ರದಾಯಸ್ಥ ವೈಷ್ಣವ ಕರ್ಕೊಂಡು ಹೋಗಿ ರಾಜನಿಗೆ ಪರಿಚಯ ಮಾಡಿಸಿದ. ರಾಜ ಅಜಿತ್ ಸಿಂಗ್. ವಿವೇಕಾನಂದರಿಗೆ ಇಲ್ಲಿವರೆಗೆ ಮನಸ್ಸಿನಲ್ಲಿ ಒಂದು ತುಮುಲ ಇತ್ತು. ಏನದು ತುಮುಲ? ನಾನು ಮನೆಗೆ ದೊಡ್ಡ ಮಗ. ನನ್ನ ತಂದೆ ಬದುಕಿದ್ದಾಗ ಮಹಾರಾಜರಂತೆ ಬದುಕಿದವರು ನಾವು. ನೆನಪಿಟ್ಕೊಳ್ಳಿ, ಒಂದು ತಿಂಗಳಿಗೆ ಆಗಿನ ಕಾಲದಲ್ಲಿ 1,000 ರೂಪಾಯಿ ಖರ್ಚು ಮಾಡ್ತಿದ್ರು. ಒಂದು ಆಣೆಗೆ ಬಹುಶಃ ಒಂದು ಅರ್ಧ kg ಬಂಗಾರ ಬರ್ತಾ ಇದ್ದಂಥ ಕಾಲ ಅದು. ಒಂದು ಆಣೆ 6 ಪೈಸೆ. 1,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಮಾಡ್ತಿದ್ಲು ಭುವನೇಶ್ವರಿ ದೇವಿ. ವಿಶ್ವನಾಥ ದತ್ತ ತೀರ್ಕೊಂಡ ಮೇಲೆ 10 ರೂಪಾಯಿಗೆ ಸಂಸಾರ ಮಾಡಬೇಕಾಯ್ತು, 1%. ವಿವೇಕಾನಂದ ನರೇಂದ್ರ ಮಹಾಪ್ರತಿಭಾವಂತ, ಆದರೆ ಅವನಿಗೆ ಇಲ್ಲಿ ಇಷ್ಟು ಬಡತನದಲ್ಲಿ ನನ್ನ ತಾಯಿ, ನನ್ನ ತಂಗಿಯರು, ನನ್ನ ತಮ್ಮಂದಿರು, ನನ್ನ ಅಜ್ಜಿ ಇವ್ರನ್ನೆಲ್ಲ ಬಿಟ್ಟು ಹೋದರೆ ನಾನು ಒಂದು ಅಳುಕು. ನಾನು ಸನ್ಯಾಸ ತಗೊಳ್ಳಿಲ್ಲ ಅಂದರೆ ಅದ್ಭುತವಾದ ನನ್ನ ಗುರುವಿನ ಉಪದೇಶಗಳು ಜಗತ್ತಿನಾದ್ಯಂತ ಹರಡುವಂಥ ಅವಕಾಶವೇ ತಪ್ಪಿ ಹೋಗ್ಬಿಡುತ್ತಲ್ಲ. ಏನು ಮಾಡಬೇಕು? ಎಷ್ಟು ಈ ತುಮುಲಕ್ಕೆ ಸಿಕ್ಕಿ ಒದ್ದಾಡಿ ಹೋದ ನರೇಂದ್ರ. ಕೊನೆಗೂ ಗುರುವಿಗೇ ತನ್ನನ್ನು ಸಮರ್ಪಿಸಿಕೊಂಡ. ಆದರೆ ಒಳಗಡೆ ದಿನಕ್ಕೆ 1 ಹೊತ್ತಾದರೂ ಊಟ ಇರಲಿಲ್ಲ ನನ್ನ ಕುಟುಂಬಕ್ಕೆ ನೋವು. ಅಂಥ ದಯಾಮಯನಾದ ನರೇಂದ್ರನಿಗೆ ಪ್ರತಿನಿತ್ಯವೂ ಕಾಡ್ತಿತ್ತು. ಏನು ಮಾಡುವುದು ಇದಕ್ಕೆ? ಈ ರಾಜ ಅಜಿತ್ ಸಿಂಗ್ ಸಾಕಷ್ಟು ಆತ್ಮೀಯನಾಗ್ಬಿಟ್ಟ ವಿವೇಕಾನಂದರಿಗೆ. ಅವರ ವ್ಯಕ್ತಿತ್ವ, ಅವರ ಜೊತೆ ಮಾತು, ಸಂಭಾಷಣೆ. ಒಂದು 3-4 ತಿಂಗಳು ಅರಮನೆಯಲ್ಲಿದ್ದರು. ಒಂದೊಂದು ವಿವೇಕಾನಂದರನ್ನು ಒಂದೊಂದು ದಿನವೂ ಒಂದೊಂದು ಹೊಸ ಮುಖದ ಪರಿಚಯವಾಗ್ತಾ ಇದೆ.
ಆಶ್ಚರ್ಯಚಕಿತನಾಗ್ತಾ ಇದ್ದಾನೆ. ಇಂಥ ಮಹಾತ್ಮನನ್ನು ಭೇಟಿ ಮಾಡುವ ಸುಯೋಗ ನನಗೆ ಬಂತಲ್ಲ, ನಾನು ಏನು ಪುಣ್ಯ ಮಾಡಿದ್ದೇನೆ, ಯಾವ ಸೌಭಾಗ್ಯ, ಈ ಸೌಭಾಗ್ಯ ಬರೋದಕ್ಕೆ ಏನು ಕಾರಣ. ಬಹಳ ಆತ್ಮೀಯರಾದರು. ಆವಾಗ ರಾಜ ಹೇಳ್ತಾನೆ, ಇವರ ಕುಟುಂಬದ ಹಿನ್ನೆಲೆ ಎಲ್ಲ ತಿಳ್ಕೊಳ್ತಾನೆ, ಸ್ವಾಮೀಜಿ ನೀವು ನನಗೆ ಒಂದು ಸೇವೆಗೆ ಸೌಭಾಗ್ಯ ಕೊಡಬೇಕು, ಒಂದು ಅವಕಾಶ ಕೊಡಬೇಕು, ಒಂದು ಸೌಭಾಗ್ಯ, ಒಂದು ಅವಕಾಶ ಕೊಡಬೇಕು. ಏನದು? ತಾವು ಏನೂ ಬೇಸರಿಸಲಿಲ್ಲ ಅಂತಂದರೆ ನಾನು ಪ್ರತಿ ತಿಂಗಳು ನಿಮ್ಮ ಪೂರ್ವಾಶ್ರಮದ ತಾಯಿ ಮನೆಗೆ ಒಂದು 100 ರೂಪಾಯಿ ಕಳಿಸ್ಕೊಡ್ಲ. ಸ್ವಾಮೀಜಿಗೆ ಕಣ್ಣಲ್ಲಿ ನೀರು ಬಂತು. ರಾಮಕೃಷ್ಣರ ಕೃಪೆ ಅಂತ ನೋಡುವೋ. ಇಂತಹದ್ದು ಹಲವಾರು ಘಟನೆಗಳು ನಡೆದು ಸ್ವಾಮೀಜಿ ಹೇಳ್ತಾರೆ, ಈ ಹೊತ್ತಿಗೂ ನಮ್ಮ ದೇಶದಲ್ಲಿ ದೇವತೆಗಳು ನಾಚಿಕೊಳ್ಬೇಕು, ಅಂಥ ಮನುಷ್ಯತ್ವವೇ ತುಂಬಿ ತುಳುಕಾಡ್ತಾ ಇರತಕ್ಕಂಥ, ನಡೆದಾಡಿದರೆ ಪವಿತ್ರವಾಗಬೇಕು ಆ ಭಾಗ, ಆ ಭೂಮಿ, ಅಂಥ ಮನುಷ್ಯರು ಇವತ್ತಿಗೂ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಇವರನ್ನೆಲ್ಲ ಒಗ್ಗೂಡಿಸಬೇಕು. ಇವರನ್ನೆಲ್ಲ ಒಗ್ಗೂಡಿಸಿ ದೀನ ದಲಿತರು, ಇಷ್ಟೇ ಹೃದಯವಂತರಾಗಿರ್ತಕ್ಕಂಥ ದೀನರು ಒದ್ದಾಡಿ, ಸ್ವಾಮೀಜಿ ನೋಡ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಮನೆಗಳಲ್ಲಿ ಉಳ್ಕೊಂಡಿರ್ತಾರೆ. ಬರೀ ರಾಜಮಹಾರಾಜರಲ್ಲ, ನಾನು ರಾಜಮಹಾರಾಜ ಕವರ್ ಮಾಡ್ತಾ ಇದ್ದೇನೆ. ಎಷ್ಟೋ ಬಡವರ ಮನೆಯಲ್ಲಿ ಗುಡಿಸಲುಗಳಲ್ಲಿ, ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಉಳ್ಕೊಂಡಿರ್ತಾರೆ. ಆವಾಗ ಆ ಮನೆಯವರು ಕೆಲವು ಹೂವುಗಳನ್ನು ಬೇಯಿಸಿ ತಿಂಗಳಾನುಗಟ್ಟಲೆ ಜೀವನ ಮಾಡುವುದನ್ನು ನೋಡ್ತಾರೆ. ಕೇವಲ ಕೆಲವು ಎಲೆಗಳನ್ನು ಬೇಯಿಸಿ 3 ಹೊತ್ತು ಅದರಲ್ಲೇ ಬದುಕೋದನ್ನು ನೋಡ್ತಾರೆ. ಇದೆಲ್ಲ ನೋಡಿ ಕಣ್ಣೀರು ಬರುತ್ತೆ ಅವರಿಗೆ. ಒಂದು ದಿನ ಓಕೆ, ಹೂವುಗಳನ್ನು ಬೇಯಿಸ್ಕೊಂಡು ತಿನ್ನೋದು ಅಂದರೆ ಏನು? ಎಲೆ ಬೇಯಿಸ್ಕೊಂಡು ತಿನ್ನೋ ಪುರುಷನಾದವನಿಗೆ ಮೈ ಮೇಲೆ ಬಟ್ಟೆನೇ ಇಲ್ಲವೇನೋ ಅಷ್ಟು ಒಂದು ಕೌಪಿನ, ಸ್ತ್ರೀಯರಿಗೆ ಒಂದು ತುಂಡು ಬಟ್ಟೆ. ಈ ದುಸ್ಥಿತಿಯಲ್ಲಿ ನನ್ನ ದೇಶ ಬಹಳಷ್ಟು ಜನ ರಾಜ ಮಹಾರಾಜರು, ಅರಮನೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಬೇರೆ ಇಂಗ್ಲೀಷ್ನವರ ಸೇವೆಯಲ್ಲಿದ್ದಂಥ ಅಧಿಕಾರಿಗಳು, ಸ್ವಲ್ಪ ಜಮೀನ್ದಾರರು, ವ್ಯಾಪಾರಿಗಳು, ಇಂಥವ್ರನ್ನ ಬಿಟ್ಟರೆ ಜನಸಾಮಾನ್ಯರು ಅಂತ ಏನು ನೋಡ್ತೀವಿ ಅವ್ರದ್ದೆಲ್ಲರದು ಇದೇ ಸ್ಥಿತಿ. ಆದರೆ ಒಬ್ಬರು ಯಾರ ಮನೆಯಲ್ಲಿ ಉಳ್ಕೊಂಡಿದ್ರು ತಾವೇ ಉಪವಾಸವಿದ್ದು ಸ್ವಾಮೀಜಿಗೆ ಹೂವನ್ನು ಎಲೆಯನ್ನು ಬೇಯಿಸಿ ಹಾಕದೆ, ಏನೋ ಕಷ್ಟಪಟ್ಟು ಅನ್ನ ಬೇಯಿಸಿ ಇನ್ನೇನೋ ಬೇಯಿಸಿ ಒಬ್ಬ ಮನೆಗೆ ಬಂದ ಅತಿಥಿಯನ್ನು ಹೇಗೆ ನೋಡ್ಕೋಬೇಕು ಹಾಗೇ ನೋಡ್ಕೊಳ್ತಾರೆ. ಅವ್ರು ನೋಡಿದ್ರೆ ನೀರು ಕುಡಿದು ಮಲ್ಕೊಳ್ತಾರೆ. ಹೂವು ಎಲೆ ಬೇಯಿಸಿಬಿಟ್ಟು ತಾವು ತಿಂದು ಮಲ್ಕೊಳ್ತಾ ಇದ್ದಾರೆ. ಕಣ್ಣೀರು ಬರುತ್ತೆ ವಿವೇಕಾನಂದರಿಗೆ 4-6 ಸಲ. ಮನುಷ್ಯತ್ವವೇ ಮೂರ್ತಿವೆತ್ತಂತಹ ಜನ. ಆದರೆ ನಾವು ಇವರನ್ನು ಒಂದು ರೀತಿ ಸಮಾಜದಿಂದ ದೂರವಿಟ್ಟಿದ್ದೇವೆ, ದೂರ ಮಾಡಿದ್ದೇವೆ. ಬಡತನಕ್ಕೆ ಅವರು ಸಿಕ್ಕಿಬಿಟ್ಟಿದ್ದಾರೆ. ಯಾವ ಅವಕಾಶವೂ ಬದುಕುವುದಕ್ಕೆ ಅವ್ರಿಗಿಲ್ವೇ ಇಲ್ಲ. ಇದೆಲ್ಲ ನೋಡಿ ನೋಡಿ ಒಬ್ಬೊಬ್ಬರೇ ಇದ್ದಾಗ ಅದೆಷ್ಟು ಸಲ ಸಂಕಟ ಪಟ್ಟರು. ಯಾಕೆಂದರೆ ಆ ಕಡೆ ಮನೆಯಲ್ಲಿ ನೋಡಿದ್ದಾರೆ ಬಡತನದ ಬೇಗೆ ಹೇಗಿರುತ್ತೆ ಅಂತ. ಆದರೆ ಇವ್ರನ್ನೆಲ್ಲ ನೋಡಿದ್ರೆ ಅವರ ಮನೆಯಲ್ಲಿ ಬಡತನವೇ ಇಲ್ಲ ಅನ್ಬೇಕು, ಅಷ್ಟು ಬೇಗೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದನ್ನೆಲ್ಲ ಸ್ವಾಮೀಜಿ ನೋಡ್ತಾರೆ. ಈಗ ರಾಜ ಹೇಳ್ತಾನೆ, ನಿಮ್ಮ ಮನೆಗೆ ಪ್ರತಿ ತಿಂಗಳು 100 ರೂಪಾಯಿ ಕಳಿಸ್ಕೊಡ್ತೇನೆ. ಕೊನೆಗೆ ರಾಜ ಬದುಕಿರೋವರೆಗೆ ಅದನ್ನು ಕಳಿಸ್ಕೊಟ್ಟ. ವಿವೇಕಾನಂದರು ಅಮೆರಿಕೆಯಿಂದ ವಾಪಸ್ ಬರೋವರೆಗೂ ಕಳಿಸ್ಕೊಟ್ಟ. ಆಮೇಲೆ ಆಗಾಗ್ಗೆ ಸ್ವಾಮೀಜಿ ಯಾವುದಕ್ಕಾದರೂ ಕೇಳಿದಾಗ ಸ್ವಲ್ಪ ಹಣ ಕಳಿಸ್ಕೊಡ್ತಿದ್ದ. ಸ್ವಾಮೀಜಿಗೆ ಹಣ ಯಾಕೆ ಕೇಳಬೇಕಾ ಸಂದರ್ಭ ಬಂತು. ಎಷ್ಟೇ ಸಂಪಾದನೆ ಮಾಡಿರಲಿ, ಅಮೆರಿಕದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ, ಸ್ವಂತಕ್ಕೆ ಅವರು ಒಂದು ಪೈಸೆಯನ್ನು ಉಪಯೋಗಿಸಲಿಲ್ಲ. ಬಂದ ಹಣವನ್ನೆಲ್ಲ ಸ್ವಾಮಿ ಬ್ರಹ್ಮಾನಂದರ ಕೈಯಲ್ಲಿಟ್ಟರು. ಮತ್ತು ಮಠದಲ್ಲಿ ಇಷ್ಟು ಜನ ಸನ್ಯಾಸಿಗಳಿದ್ದಾರೆ, ಅವ್ರದ್ದೆಲ್ಲ 2 ಹೊತ್ತು ಊಟ ಆಗಬೇಕು. ಇಲ್ಲಿವರೆಗೆ ಕೋಪಿನ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಬದುಕ್ತಾ ಇದ್ದಾರೆ ರಾಮಕೃಷ್ಣರ ಮಕ್ಕಳು. ಆ ಭಿಕ್ಷೆಯಾದರೂ ಏನು ಪ್ರತಿನಿತ್ಯ ಹೊಟ್ಟೆ ತುಂಬ ಸಿಗುತ್ತಾ? ಶಾರದಾ ಮಾತೆಗೆ ಸುದ್ದಿ ಹೋಗುತ್ತೆ, ಅಮ್ಮ ಇವರೆಲ್ಲ ಹೊಟ್ಟೆ ತುಂಬ ಊಟ ತಿಂದ ಅದೆಷ್ಟು ದಿನ ಆಗೋಯ್ತು. ಯಾರು? ನಿಮ್ಮ ಮಕ್ಕಳು, ಸನ್ಯಾಸಿ ಶಿಷ್ಯರು. ಶಾರದಾ ಮಾತೆ ಕರುಳು ಚುರು ಅನ್ನುತ್ತೆ. ಆದರೆ ಏನು ಮಾಡ್ತಾರೆ? ಬುದ್ಧಗಯಾಗಿ ಹೋಗಿರ್ತಾರೆ. ಅಲ್ಲಿ ಬೌದ್ಧ ಭಿಕ್ಷುಗಳು ಸಾಕಷ್ಟು ಅನುಕೂಲಕರವಾಗಿರೋದು ನೋಡ್ತಾರೆ. ಈಗಂತೂ ಶಾರದಾ ಮಾತೆಗೆ ತಡೆಯೋಕ್ಕಾಗಲ್ಲ. ಕಣ್ಣೀರಿನ ಧಾರೆ. ಅಲ್ಲೇ ರಾಮಕೃಷ್ಣರಿಗೆ ಪ್ರಾರ್ಥನೆ ಮಾಡ್ತಾರೆ, ಪ್ರಭು ನೀವು ಬಂದ್ರಿ, ಲೀಲೆಯಾಡಿದ್ರಿ, ಹೊರಟು ಹೋದ್ರಿ, ಇಷ್ಟಕ್ಕೆ ಎಲ್ಲ ಮುಗಿದೋಗ್ಬೇಕಾ? ನಿಮ್ಮ ಮಕ್ಕಳು ಒಂದು ತುತ್ತು ಊಟಕ್ಕಾಗಿ ಬೀದಿ ಬೀದಿ ಅಲಿಯೋದನ್ನು ನಾನು ನೋಡಲಾರೆ. ದಯವಿಟ್ಟು ಯಾರು ಯಾರು ನಿಮ್ಮ ಹೆಸರಿನಲ್ಲಿ ತ್ಯಾಗ ಮಾಡಿ ಬಂದಿದ್ದಾರೋ ಅವರಿಗೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಹೊಟ್ಟೆಗೂ ಬಟ್ಟೆಗೂ ಕೊರತೆ ಬೀಳದಂತೆ ನೀವು ಅವರಿಗೆ ಕಾಪಾಡಬೇಕು. ಶಾರದಾ ಮಾತೆ ಯಾವತ್ತು ಮಾಡಿದ ಪ್ರಾರ್ಥನೆ, ಇವತ್ತು ರಾಮಕೃಷ್ಣರ ಹೆಸರಿನಲ್ಲಿ ತ್ಯಾಗ ಮಾಡಿದಂತಹ ತ್ಯಾಗಿ ಸನ್ಯಾಸಿಗಳಿಗೆ
ಅಜೀರ್ಣದ ಸಮಸ್ಯೆ ಇದೆಯೋ ಹೊರತು ಬಡತನದ ಸಮಸ್ಯೆ ಇಲ್ಲ. ರಾಜ ಇಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಕೊನೆಯವರೆಗೂ ವಿವೇಕಾನಂದರು ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ತಾ ಇದ್ದರು. ಹಿಮಾಲಯದಲ್ಲಿ ಓಡಾಡುವಾಗ ವಿವಿಧಿಶಾನಂದ, ದಕ್ಷಿಣ ಭಾರತಕ್ಕೆ ಬಂದಾಗ ಅವರ ಹೆಸರು ಸಚ್ಚಿದಾನಂದ. ಅವರ ಪತ್ರಗಳಲ್ಲಿ ಹಳೇ ಅವರ ಪತ್ರಮಾಲೆ ನೋಡಿದರೆ ಕೆಲವು ಕಡೆ ಯುವರ್ಸ್ ಕೆಳಗಡೆ ವಿವಿಧಿಶಾನಂದ ಬರೆದಿದ್ದಾರೆ. ಮೆಡ್ರಾಸ್ನಿಂದ ಬರೆದಿರ್ತಕ್ಕಂಥ ಪತ್ರಗಳು ಇಂಗ್ಲೀಷ್ನಲ್ಲಿ ಬರೆದು ಕೆಳಗಡೆ ಯುವರ್ಸ್ ಅಂತ ಬರೆದು ಸಚ್ಚಿದಾನಂದ ಅಂತ ಬರೆದಿದ್ದಾರೆ. ಕೊನೆಗೆ ಇನ್ನೇನು ಅಮೆರಿಕಕ್ಕೆ ಹೋಗಬೇಕು ಅಂತಂದಾಗ ಖೇತ್ರಿ ಮಹಾರಾಜನ ಹತ್ರ ಇನ್ನೊಂದು ಸಲ ಬಂದು, ಖೇತ್ರಿ ಮಹಾರಾಜನಿಗೆ ಗಂಡು ಮಕ್ಕಳೇ ಇಲ್ಲ. ವಿವೇಕಾನಂದರು ಅವ್ರ ಜೊತೆ ಇದ್ದಾಗ ಬೇಡಿಕೊಳ್ತಾನೆ, ಮಹಾರಾಜ್ ನನಗೆ ಗಂಡು ಸಂತಾನ ಇಲ್ಲ, ನಾನಾದ ಮೇಲೆ ಸಿಂಹಾಸನ ಯಾರು ನೋಡ್ಕೊಳ್ಳೋದು. ವಿವೇಕಾನಂದರಿಗೆ ಇಷ್ಟು ಸಹಾಯ ಮಾಡಿದವನು, ಇಷ್ಟು ಸ್ನೇಹಿತನಾಗಿದ್ದಾನೆ, ರಾಜನ ಅತಿಥಿಯಂತೆ ಸ್ಟೇಟ್ ಗೆಸ್ಟ್ ಥರ ರೀತಿಯಲ್ಲಿ ತಿಂಗಳಾನುಗಟ್ಟಲೆ ನೋಡ್ಕೊಂಡಿದ್ದಾನೆ. ಅವನ ಮನಸ್ಸನ್ನು ಗೆದ್ದು ಅರಮನೆಯ ಮೇಲೆ ಒಂದು ದೊಡ್ಡ ಸೈನ್ಸ್ ಲ್ಯಾಬೊರೇಟರಿ ನಿರ್ಮಾಣ ಮಾಡಿದ್ದಾರೆ ವಿವೇಕಾನಂದರು. ರಾಜನಿಗೆ ಸೈನ್ಸ್ ಬಗ್ಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ. ನಿನ್ನ ರಾಜ್ಯದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡು, ದೂರದರ್ಶಕ ಯಂತ್ರಗಳನ್ನೆಲ್ಲ ಶಾಲಾ ಕಾಲೇಜುಗಳು ಕೊಡು. ಮುಂದಿನ ದಿನಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದಿಲ್ಲ ಅಂದರೆ ಊಟಕ್ಕೂ ಕೂಡ ಸಿಗಲ್ಲ. ಒಂದು ದೇಶದ ಸ್ಥಿತಿ ನಿಲ್ಲುವುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ. ಆವತ್ತೇ ಹೇಳ್ತಾರೆ ಇದನ್ನು. ಸ್ವಾತಂತ್ರ್ಯಕ್ಕೆ 50 ವರ್ಷ ಮುಂಚೆ, 60 ವರ್ಷ ಮುಂಚೆ ಇದನ್ನು ಎಲ್ಲ ರಾಜ ಮಹಾರಾಜರಿಗೂ ಹೇಳ್ತಾರೆ. ಮೈಸೂರು ಮಹಾರಾಜರಿಗೂ ಹೇಳ್ತಾರೆ, ಖೇತ್ರಿ ಮಹಾರಾಜರಿಗೂ ಹೇಳ್ತಾರೆ. ಇದೆಲ್ಲ ಆ ಕಡೆ ಪ್ರಜಾ ಪ್ರಗತಿಗೆ ಸಂಬಂಧಪಟ್ಟಂತಹದ್ದು. ಈ ಕಡೆ ರಾಜನ ವೈಯಕ್ತಿಕವಾಗಿ ಅವನಿಗೆ ಸ್ವಲ್ಪ ಎಲ್ಲ ಬೇರೆ ಎಲ್ಲ ಕೆಲವು ವಿಜ್ಞಾನಗಳನ್ನು ಇದೆಲ್ಲ ಹೇಳ್ಕೊಡುವಂತಹದ್ದು. ರಾಜ ಬೇಡ್ಕೊಂಡ, ಗಂಡು ಸಂತಾನ ಕರುಣಿಸಿ, ಆಗಲಿ ಶ್ರೀರಾಮಕೃಷ್ಣರ ಇಚ್ಛೆ ಇದ್ದಿದೆ ಆದರೆ ನಿನಗೊಂದು ಗಂಡು ಸಂತಾನವಾಗಲಿ. ವಿವೇಕಾನಂದರು ಅಲ್ಲಿಂದ ಹೊರಟು ಮದ್ರಾಸಿಗೆ ಬಂದಾಗ ಇವನಿಗೆ ಗಂಡು ಮಗು ಆಗಿದೆ ಅಂತ ಸುದ್ದಿ ಬಂತು. ರಾಜನ ಸಂತೋಷಕ್ಕೆ ಪಾರ ಇಲ್ಲ. ಹೇಳಿ ಕಳಿಸಿದ, ಮುನ್ಷಿ ಜಗಮೋಹನ್ ಸ್ವಾಮೀಜಿ ಮೆಡ್ರಾಸಲ್ಲಿದ್ದಾರೆ, ಹೋಗಿ ಕರ್ಕೊಂಡು ಬಾ. ಅವನು ಬಂದು ಇಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಉಳ್ಕೊಂಡಿದ್ದಾರೆ ಅಂತ ಮೆಡ್ರಾಸ್ನಲ್ಲಿ ಯಾವುದೋ ಒಂದು ಅಡ್ರೆಸ್ ಸಿಕ್ಕಿ ಬಂದು ಕೇಳಿದ. ಅಲ್ಲಿ ಮೆಡ್ರಾಸ್ನ ಯುವಕರು ಹೇಳಿದರು, ಇಲ್ಲಿ ವಿವೇಕಾನಂದ ಅಂತ ಯಾರಿಲ್ಲ, ಸ್ವಾಮಿ ಸಚ್ಚಿದಾನಂದ ಇದ್ದಾರೆ. ಇವನು ಕನ್ಫ್ಯೂಸ್ ಆಯ್ತು, ಯಾರು ಸ್ವಾಮಿ ಸಚ್ಚಿದಾನಂದ? ಕೊನೆಗೆ ವಿವೇಕಾನಂದರು ಬಂದರು, ಹೊರಗಡೆ ಹೋಗಿದ್ದವರು ಆ ವೇಳೆಗಾಲಕ್ಕೆ ಬಂದರು. ಅದೇ ವ್ಯಕ್ತಿನೇ ಇವನು ತನ್ನ ನಮಸ್ಕಾರಗಳನ್ನು ಸಾಷ್ಟಾಂಗ ಪ್ರಣಾಮವನ್ನು ಹೇಳಿ, ಓ ಮುನ್ಷಿ ಜಗಮೋಹನ್ ಯಾವಾಗ ಬಂದರೆ? ಸ್ವಾಮೀಜಿ ಕೂಡ ಬಹಳ ಸಂತೋಷಪಟ್ಟರು. ತಾವು ದಯವಿಟ್ಟು ರಾಜಸ್ಥಾನಕ್ಕೆ ಬರಬೇಕು, ನಾನು ಅಮೆರಿಕಕ್ಕೆ ಹೊರಟಿದ್ದೇನೆ, ಇನ್ನು 2-3 ದಿನ, ಇನ್ನು ಒಂದು 6 ತಿಂಗಳು ಏನೋ ಇದೆ, ಇನ್ನೂ ಬಹಳ ತಯಾರಿ ಮಾಡ್ಕೋಬೇಕು, ನಾನು ಎಲ್ಲಿ ಇವಾಗ ಕ್ಷೇತ್ರಕ್ಕೆ ಬರಲಿ? ಇಲ್ಲ, ಹಣ ಸಂಗ್ರಹ ಮಾಡಬೇಕು ನಾನು. ವಿವೇಕಾನಂದರು ಹೇಳ್ತಾರೆ, ಯಾವ ಹಣಕ್ಕೂ ಯೋಚನೆ ಮಾಡಬೇಡಿ, ನಮ್ಮ ಮಹಾರಾಜನ ಮನಸ್ಸು ಮಾಡಿದ್ರೆ ಅವರೊಬ್ಬರೇ ನಿಮ್ಮನ್ನು ಕಳಿಸ್ತಾರೆ ಅಮೆರಿಕಾಗೆ, ಆದರೆ ನೀವು ಮಾತ್ರ ಬರಬೇಕು, ನಿಮ್ಮ ಕೃಪೆಯಿಂದಲೇ ಅವ್ರಿಗೊಂದು ಗಂಡು ಮಗುವಾಗಿದೆ. ಸರಿ, ಮುನ್ಷಿ ಜಗಮೋಹನ್ ಕರ್ಕೊಂಡು ಹೋಗ್ತಾನೆ. ಸ್ವಾಮೀಜಿಗೆ ರಾಜ ಮರ್ಯಾದೆಯ ಸ್ವಾಗತ ದೊರೆಯುತ್ತದೆ. ಖೇತ್ರಿ ಅಜಿತ್ ಸಿಂಗ್ ಸಾಕಷ್ಟು ಸಂತೋಷ ಪಡ್ತಾನೆ. ಮಗುವಿಗೆ ಜೈ ಸಿಂಗ್ ಅಂತ ನಾಮಕರಣ ಮಾಡಲಾಗುತ್ತೆ. ವಿವೇಕಾನಂದರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ಬರೆ ಎಲ್ಲವನ್ನು ಕೊಡಲಾಗುತ್ತೆ. ಬಟ್ಟೆ ಬರೆ ಅಂದರೆ ಏನು? ಒಳ್ಳೊಳ್ಳೆ ರೇಷ್ಮೆ ಬಟ್ಟೆ. ಒಬ್ಬರಿಗಾದರೂ ಅನ್ಸೋದು ಬೇಡವಾ, ಅವ್ರು ಹೋಗ್ತಾ ಇರೋದು ಚಳಿ ದೇಶಕ್ಕೆ, ಉಣ್ಣೆ ಬಟ್ಟೆ ಕಳಿಸೋಣ ಅಂತ ಒಬ್ಬರಿಗಾದರೂ ಅನ್ಸೋದು ಬೇಡವಾ? ಉಣ್ಣೆ ಬಟ್ಟೆನೇ ಇಲ್ಲ. ರಾಜನ ಗುರುಗಳು ರಾಜರಂತೆ ಹೋಗಬೇಕು, ರೇಷ್ಮೆ ಬಟ್ಟೆ ಕೊಟ್ಟರು. ಯಾವಾಗ ಜಪಾನ್ ದಾಟ್ತು ಹಡಗು, ಪೆಸಿಫಿಕ್ ಸಾಗರದಲ್ಲಿ ಅಮೆರಿಕ ಕಡೆ ಹೋಗೋಕ್ಕಾಯ್ತು, ಒದ್ದಾಡಿ ಹೋದರು ಸ್ವಾಮಿ ವಿವೇಕಾನಂದರು. ಉಣ್ಣೆ ಬಟ್ಟೆನೇ ಇಲ್ಲ. ಹಡಗಿನ ಕ್ಯಾಪ್ಟನ್ ತನ್ನ ಪೋಷಾಕನ್ನು ಕೊಟ್ಟು ಸ್ವಾಮೀಜಿಗೆ ಸಹಾಯ ಮಾಡಿದ, ಇಲ್ಲಾಂದರೆ ಆ ಚಳಿಗೆ ಒದ್ದಾಡಿ ಹೋಗ್ಬಿಡ್ತಿದ್ರು ವಿವೇಕಾನಂದರು. ಇದೆಲ್ಲ ಮುಂದೆ ಬರುವಂಥ ಕಥೆಯಾದರೂ ಸಂದರ್ಭೋಚಿತವಾಗಿ ನಾನು ಇದನ್ನು ಹೇಳಿದ್ದೇನೆ. ಒಟ್ಟಿನಲ್ಲಿ ಖೇತ್ರಿಯ ಮಹಾರಾಜ ಎಷ್ಟೋ ಶಿಕ್ಷಣವನ್ನು ಪಡೆದುಕೊಂಡ ಸ್ವಾಮೀಜಿಯಿಂದಾಗಿ. ಅದರಲ್ಲಿ ಒಂದು ಪ್ರಶ್ನೆ, ಒಂದು ಉತ್ತರ ನಮಗೆಲ್ಲರಿಗೂ ಪ್ರಸ್ತುತ. ವಿವೇಕಾನಂದರಿಗೆ ಅವನು ಕೇಳ್ತಾನೆ, ಸ್ವಾಮೀಜಿ, ವಾಟ್ ಈಸ್ ಲೈಫ್? ಜೀವನ ಅಂದರೆ ಏನು? ವಾಟ್ ಈಸ್ ಲೈಫ್? ಇವತ್ತೆಷ್ಟೋ ಹಾಸ್ಟೆಲ್ಗಳಲ್ಲಿ ಮಕ್ಕಳು ಬರೆದಿರ್ತಾರೆ. ನಾನು ಹಾಸ್ಟೆಲ್ನಲ್ಲಿದ್ದಾಗಲೂ ನಮ್ಮ ಕಾಲೇಜ್ ಹಾಸ್ಟೆಲ್ಗಳಿಗೆ ಫ್ರೆಂಡ್ಸನ್ನು ಮೀಟ್ ಮಾಡೋಕೆ ಹೋದಾಗ ಅಲ್ಲೂ ಕೂಡ ಅವರೆಲ್ಲ ಬರೆದಿರ್ತಿದ್ರು, ಲೈಫ್ ಈಸ್ ಎ ಮ್ಯೂಸಿಕ್, ಸಿಂಗ್ ಇಟ್ ಅಂತ ಒಬ್ಬ ಬರೆಯೋನು. ಲೈಫ್ ಈಸ್ ಎ ಗೇಮ್, ಪ್ಲೇ ಇಟ್ ಅಂತ ಇನ್ನೊಬ್ಬ ಬರೆದಿರೋನು.
ಇನ್ನು ಯಾರು ತಮಗೆ ತೋಚಿದ್ದನ್ನು ಲೈಫ್ಗೆ ಒಂದು ಡೆಫಿನೇಷನ್ ಕೊಡೋರು. ಲೈಫ್ ಈಸ್ ಎ ಪೀರಿಯಡ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್, ಇದಂತ ಅರ್ಥವಿಲ್ಲದಂಥ ಡೆಫಿನೇಷನ್. ದಟ್ ಈಸ್ ಎಕ್ಸಿಸ್ಟೆನ್ಸ್, ದಟ್ ಈಸ್ ನಾಟ್ ಲೈಫ್. ವಿವೇಕಾನಂದರು ಏನು ಡೆಫಿನೇಷನ್ ಕೊಡ್ತಾರೆ, ವಾಟ್ ಈಸ್ ಲೈಫ್? ನಾವೆಲ್ಲ ಯಾಕೆ ವಿವೇಕಾನಂದರ ಚಿಂತನೆ ನಾವು ಓದಬೇಕು? ಪ್ರಪಂಚದಲ್ಲಿ ಯಾವ ಮನುಷ್ಯನೂ ಇಂಥ ಡೆಫಿನೇಷನ್ ಕೊಟ್ಟಿಲ್ಲ. ಲೈಫ್ ಅಂದರೆ ಏನು? ದಿಸ್ ಈಸ್ ಎಕ್ಸಾಕ್ಟ್ಲಿ ಪ್ರಿಸೈಸ್ಲಿ ದಿ ಯುನಿಕ್ನೆಸ್ ಆಫ್ ದಿ ಗ್ರೇಟ್ ಸ್ವಾಮಿ ವಿವೇಕಾನಂದ. ಹೇಳ್ತಾರೆ, ಲೈಫ್ ಈಸ್ ದಿ ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್ ಅಂಡರ್ ದಿ ಸರ್ಕಮ್ಸ್ಟಾನ್ಸಸ್ ಟೆಂಡಿಂಗ್ ಟು ಪ್ರೆಸ್ ಇಟ್ ಡೌನ್. ಮನುಷ್ಯನಾದವನು ತನ್ನ ಒಳಗಡೆ ಮಲಗಿರ್ತಕ್ಕಂಥ ಸುಪ್ತ ಚೇತನಗಳನ್ನು ಆಚೆಗೆ ತೆಗೆಯಬೇಕು ಅನ್ನುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ, ಅರ್ಥಾತ್ ನಾನು ದೊಡ್ಡವನಾಗಬೇಕು, ದೊಡ್ಡ ಉದಾಹರಣೆಯಾಗಬೇಕು, ನನ್ನದೇ ಒಂದು ದೊಡ್ಡ ಉದಾಹರಣೆಯಾಗಬೇಕು, ಮಹತ್ತರವಾದ ಸಾಧನೆಯಾಗಬೇಕು, ಇತಿಹಾಸದ ಪುಟಗಳಲ್ಲಿ ನನ್ನ ಹೆಸರು ಸೇರಬೇಕು, ಅಂಥದ್ದೇನಾದರೂ ಮಾಡಬೇಕು ಅನ್ನುವ ಆಸೆ ಮೊದಲು ಇಟ್ಟುಕೊಂಡ್ರೆ, ಅವನಲ್ಲಿ ಆ ಆಸೆ ಇದ್ದರೆ, ಆ ಆಸೆಯನ್ನು ನೆರವೇರಿಸಿಕೊಳ್ಳುವ ಕಾಲದಲ್ಲಿ ಪರಿಸ್ಥಿತಿಗಳು ಅವನನ್ನು ಪ್ರತಿ ಹೆಜ್ಜೆಗೂ ತುಳಿದು ಅವನನ್ನು ಮಣ್ಣು ಮಾಡಿಬಿಡೋಣ ಅನ್ನುವಂಥ ಕ್ಲಿಷ್ಟಕರ ಪರಿಸ್ಥಿತಿಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇದ್ದಾಗಲೂ ಧೃತಿಗೆಡದೆ ಯಾರು ತಮ್ಮ ಆಂತರ್ಯದಲ್ಲಿರತಕ್ಕಂಥ ಚೈತನ್ಯ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ, ಚೈತನ್ಯದ ವ್ಯಕ್ತತೆ ಮತ್ತು ಅಭಿವೃದ್ಧಿ, ಬೆಳವಣಿಗೆ ಇದನ್ನು ಸಾಧಿಸ್ತಾರಲ್ಲ, ಅವರಲ್ಲಿ ಮಾತ್ರ ಲೈಫ್ ಇದೆ, ಅವರಲ್ಲಿ ಮಾತ್ರ ಜೀವನ ಇದೆ. ಲೈಫ್ ಈಸ್ ದಿ ಅನ್ಫೋಲ್ಡ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಬೀಯಿಂಗ್, mainly human being. Unfoldment and development of a human being. Under what circumstances? Under the circumstances tending to press it down. ಅಮುಕ್ ಹಾಕ್ಬಿಡ್ತೀನಿ, ನಿನ್ನನ್ನು ತುಳಿದು ಹಾಕ್ಬಿಡ್ತೀನಿ. ಸ್ವಾತಂತ್ರ್ಯ ಭಾರತದ ಗುಲಾಮಗಿರಿ, 1000 ವರ್ಷಗಳ ಗುಲಾಮಗಿರಿ, ಬದುಕಲೇ ಇಲ್ಲ ಈ 1000 ವರ್ಷ ಯಾರು ಕೂಡ. ಯಾಕೆ? ಪರಿಸ್ಥಿತಿ ನಿನ್ನನ್ನು ಹೊಸಕೆ ಹಾಕ್ತೇನೆ, ನುಂಗಿ ಹಾಕ್ತೇನೆ, ನೊಣೆ ಬಿಡ್ತೇನೆ, ನಿನ್ನನ್ನು ನುಂಗಿ ನೊಣೆಯುತ್ತೇನೆ ಅನ್ನುವಂತಹ ಪರಿಸ್ಥಿತಿಗಳು ಮನುಷ್ಯನ ಮೇಲೆ ಎರಗಿದರು. ಅಸ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಪರಿಸ್ಥಿತಿ, ಅವರ ಆಕ್ರಮಣ, ಇವರ ಆಕ್ರಮಣ, ಇಂಥ ವಾತಾವರಣ ಇದ್ದರೂ ಧೃತಿಗೆಡದೆ ಎದ್ದು ನಿಂತು ತನ್ನ ಒಳಗಡೆ ಇರತಕ್ಕಂಥ ಮಹಾನ್ ಭವ್ಯತೆ, ದಿವ್ಯತೆಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಬೆಳವಣಿಗೆ ಸಾಧಿಸಿ ತೀರ್ತಾನಲ್ಲ, ಅಲ್ಲಿ ಲೈಫ್ ಇದೆ, ಅಲ್ಲಿದೆ ಲೈಫ್. ಎಷ್ಟು ಜನ ನಾವು ಇದಕ್ಕೆ ಹೊಂದುತ್ತೀವಿ, ಈ ವ್ಯಾಖ್ಯಾನಕ್ಕೆ ಹೊಂದುತ್ತೀವಿ? ಕೆಲವು ಸಂದರ್ಭಗಳಲ್ಲಿ ನಾನು ಅನಿಸುತ್ತೆ ನನಗೆ, ನಮ್ಮ ಭಾರತೀಯರು ಬದುಕ್ತಾ ಇರೋ ಜೀವನ ಯಾವ ಜೀವನ? ಬಾಣಂತಿ ಜೀವನ. ಬೆಚ್ಚಗೆ ತುಪ್ಪ, ಆಗ್ತಾನೆ ಕಾಯಿಸಿ ತುಪ್ಪ, ಬಿಸಿ ಬಿಸಿ ಊಟ, ಬೆಚ್ಚಗೆ ಮಲಕ್ಕೋ, ಏಳು, ಒಂದು ಸ್ವಲ್ಪ ಏನಾದರೂ ಒಂಚೂರು ಓಡಾಡು, ತಿಂದಿದ್ದು ಜೀರ್ಣ ಆಗಬೇಕಲ್ಲ, ಮತ್ತೆ ಹೋಗು, ಒಂಚೂರು ಮಲಕ್ಕೋ, ಸಮಯ ಕಳಿ, ಒಂದು ಸ್ವಲ್ಪ ವೀಳ್ಯದೆಲೆ ಹಾಕೋ. ಯಾರಾದರೂ ಬಂದೇನೋ ಮಾತನಾಡಿಸಿದ್ರೆ ಏನಾದರೂ ಗಿಳಿ ಮಾತುಗಳು, ಕಾಗಕ್ಕನ ಮಾತುಗಳು, ಗುಬ್ಬಕ್ಕನ ಮಾತುಗಳು, 1-2 ವಾಕ್ಯ ಮಾತಾಡು. ಒಂದು ದಿನ ಕಳೆಯಿತು, ನಾಳೆ ಸೇಮ್ ಥಿಂಗ್ ಗೆಟ್ಸ್ ರಿಪೀಟೆಡ್, ನಾಡದ್ದು ಸೇಮ್ ಥಿಂಗ್ ಗೆಟ್ಸ್ ರಿಪೀಟೆಡ್. ನಿನ್ನ ಲೈಫ್ ಇದು. ದಿಸ್ ಈಸ್ ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ಸ್ ಎ ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್. ಸಾಲೋಮಾನ್ ಗ್ರ್ಯಾಂಡಿ ಆದರೂ ಬೇಕು. ಸಾಲೋಮಾನ್ ಗ್ರ್ಯಾಂಡಿ ನೀರಿನ ಮೇಲಿನ ಗುಳ್ಳೆ, ನೀರಿನ ಮೇಲಿನ ಗುಳ್ಳೆ, ಒಂದು ಸೊಳ್ಳೆ ಕೂಡ ಅದನ್ನು ಹೊಡೆದಾಕ್ಬಿಡ್ಬೋದು ಬೇಕಾದ್ರೆ. ಇದೊಂದು ಲೈಫಾ? ಉಪನಿಷತ್ ತುಂಬ ಇದೆ ಇರೋದು, ಮಹಾಭಾರತ ತುಂಬ ಇದೆ ಇರೋದು. ವಜ್ರಾದಪಿ ಕಠೋರಾಣಿ, ಕಬ್ಬಿಣದ ಮಾಂಸಖಂಡಗಳಾಗಬೇಕು ನಮ್ಮದು, ಉಕ್ಕಿನ ನರಮಂಡಲ ಆಗಬೇಕು, ವಿದ್ಯುತ್ ಶಕ್ತಿ ಅಂತ ಇಚ್ಛಾಶಕ್ತಿ ಆಗಬೇಕು. ಅಂಜೋದೇ ಇಲ್ಲ, ಅಂಜಿಕೆ ಇಲ್ಲ, ಅಳುಕೋದೇ ಇಲ್ಲ ಯಾವುದಕ್ಕೂ, ಬಗ್ಗೋದೇ ಇಲ್ಲ ಯಾವುದಕ್ಕೂ, ಸೋಲೊಪ್ಪಿಕೊಳ್ಳೋದೇ ಇಲ್ಲ ಯಾವುದಕ್ಕೂ. ಯಾವಾಗಲೂ ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಮೃತ್ಯುವೇ ಎದುರುಗಡೆ ಬಂದರೂ ಕೂಡ ಮೃತ್ಯುವನ್ನು ಎದುರಿಸು, ಸ್ವಾಗತಿಸು, ಕೈ ಕುಲುಕು. ಮೃತ್ಯುವಿಗೆ ಹೆದರಬೇಡ. ಮೃತ್ಯುವಿನ ಮೀಸೆ ಹಿಡಿದು ಆಟ ಆಡು.
ನೆಪೋಲಿಯನ್ನ ಮೊಮ್ಮಗನನ್ನು ಪ್ಯಾರಿಸ್ನಲ್ಲಿ ಮೀಟ್ ಮಾಡಿದರು ವಿವೇಕಾನಂದರು. ನೆಪೋಲಿಯನ್ ಮೇಲೆ ದೊಡ್ಡ ಅಭಿಮಾನ. ಹಡಗು ನೆಪೋಲಿಯನ್ ಹುಟ್ಟಿದಂಥ ದ್ವೀಪದ ಪಕ್ಕದಲ್ಲಿ ಬರ್ತಾ ಇತ್ತು. ಕ್ಯಾಪ್ಟನ್ ಡಿಕ್ಲೇರ್ ಮಾಡ್ತಾನೆ, ವಿ ಆರ್ ಕ್ರಾಸಿಂಗ್ ಓವರ್, ವಿ ಆರ್ ಪಾಸಿಂಗ್ ಬೈ ದಿ ಐಲ್ಯಾಂಡ್ ವೇರ್ ದಿ ಗ್ರೇಟ್ ನೆಪೋಲಿಯನ್ ವಾಸ್ ಬಾರನ್. ಕಾರ್ಸಿಕಾ, ಸಿಸಿಲಿ ಅಥವಾ ಕಾರ್ಸಿಕಾ ಐಲ್ಯಾಂಡ್. ಯಾವಾಗ ಈ ಅನೌನ್ಸ್ಮೆಂಟ್ ಬಂತು, ಏನೋ ಮಾತಾಡ್ತಾ ಇದ್ದೋ ಅಥವಾ ಏನೋ ಓದ್ತಾ ಇದ್ದೋ ಇದತ್ತ ವಿವೇಕಾನಂದರು ಕುಳಿತ ಜಾಗದಲ್ಲೇ ಎದ್ದು ನಿಂತು ಹಡಗಿನಲ್ಲಿ ಆ ಕಾರ್ಸಿಕಾ ಕಡೆಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ. ಓ ಮಹಾದ್ವೀಪವೇ, ಎಂಥ ಮಹಾತ್ಮನಿಗೆ ಜನ್ಮ ಕೊಟ್ಟೆ ನೀನು. ಯಾಕೆ? ಸೋಲ್ಜರ್ ಆಗಿದ್ದವನ ಚಕ್ರವರ್ತಿ ಆದಂತಹ ಧೀರ, ಮಹಾನ್ ಧೀರ. ಕೊನೆ ಯುದ್ಧದಲ್ಲಿ ಸೋಲೋದು ಇದ್ದೇ ಇರುತ್ತೆ, ಯಾರು ಗೆಲ್ತಿ, ಎಲ್ಲ ಕಡೆ ಯಾರು ಏನು ಗೆಲ್ಲಲ್ಲ. ಆದರೆ ಬದುಕಿದ ರೀತಿ, ಕೊನೆಯ ದಿನ ಹೇಗಿತ್ತು ಅನ್ನೋದು ನೋಡಬೇಡಿ, ಹುಟ್ಟಿದಾಗ ಹೇಗೆ ಹುಟ್ಟಿದ ಅಂತ ನೋಡಬೇಡಿ, ಇವೆರಡನ್ನೂ ಪಕ್ಕಕ್ಕಿಡಿ. ಬದುಕಿದ ರೀತಿ ಮಹಾಭಿಮಾನಿ. ನೆಪೋಲಿಯನ್ನ ಮೊಮ್ಮಗನನ್ನು ಭೇಟಿ ಮಾಡಿದ್ರು. ಬಹಳ ಖುಷಿಪಟ್ಟು, ಬಾ ಇಂಡಿಯಾಗೆ ನನ್ನ ಜೊತೆ ಬಾ ಅಂತ ಕರೆದ್ರು. ಅವನಿಗೂ ಖುಷಿ ಆಯಿತು, ಇಷ್ಟೊಬ್ಬರು ಗ್ರೇಟ್ ಮ್ಯಾನ್, ನಮ್ಮ ತಾತನನ್ನು ಇಷ್ಟೊಂದು ಮೆಚ್ಕೊಂಡಿದ್ದಾರಲ್ಲ. ಅವನು ಹೇಳ್ದ, ನಾನು ಇಂಡಿಯಾಗೆ ಬರ್ತೇನೆ, ಅದರಿಂದ ನನಗಾಗೋ ಪ್ರಯೋಜನ ಏನು? ಸ್ವಾಮೀಜಿ ಹೇಳ್ತಾರೆ, ನಾಳೆ ಮೃತ್ಯು ನಿನ್ನ ಹತ್ರ ಬರುತ್ತಲ್ಲ, ಆವಾಗ ಅದರ ಮೀಸೆ ಹಿಡಿದು ಅದ್ರ ಜೊತೆ ಆಟ ಆಡೋದು ಹೇಗೆ ಅಂತ ನಿಂಗೆ ಹೇಳ್ಕೊಡ್ತೀನಿ ಬಾ. ಇದು ಭಾರತೀಯ, ದಿಸ್ ಇಸ್ ಇಂಡಿಯನ್. ಯಾವ ಗಂಡು ಗೆದ್ದಿದ್ದಾನೆ ಮೃತ್ಯುವನ್ನ? ಅಲೆಕ್ಸಾಂಡರ್ ಗೆದ್ದಿದ್ದಾನ? ಚಂಗೇಜ್ ಖಾನ್ ಗೆದ್ದಿದ್ದಾನ? ಸೀಸರ್, ಜೂಲಿಯಸ್ ಸೀಸರ್, ಇವನ್ನೆಲ್ಲ ಹಾಡಿ ಹೊಗಳಿ ಇತಿಹಾಸಕಾರರು ಅವರ ಮೇಲೆ ನಾಟಕಗಳು ಮತ್ತೊಂದು ಎಲ್ಲ ಕಟ್ಟಿ, ಆ ಕುರಿಗಳು, ಪಾಶ್ಚಾತ್ಯ ಕುರಿಗಳು ಹೇಗೆ ಕೂಗುತ್ತೋ ಅವ್ರಿಗಿಂತ 4 ಪಟ್ಟು ಜೋರಾಗಿ ಈ ಭಾರತೀಯ ಕುರಿಗಳು ಕೂಡ ಕೂಗ್ತಾ. ಐ ಕಾಲ್ ಹಿಮ್ ಹೀರೋ who has conquered everything in life, including death. ನನ್ನ ಡೆಫಿನೇಷನ್, he is the hero who has not bowed before anything, including death. ಮೃತ್ಯುವಿನ ಮುಂದೆಯೂ ತಲೆ ಬಗ್ಗಿಸಲಿಲ್ಲ ಇವನು. ಅವನು ಧೀರ, ಅವನು ಹೀರೋ. ಯಾವ ಅಲೆಕ್ಸಾಂಡರ್ ಇದ್ದಾನೆ, ಯಾವ ಸೀಸರ್ ಇದ್ದಾನೆ? ಇಲ್ಲಿ ಹೇಳ್ತಾ ಇದ್ದಾರೆ ವಿವೇಕಾನಂದರು, ನಾನು ಅಂಥವನು ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದಾರೆ. ನಾನು ಅಂಥವನಲ್ಲ ಅಂತ ಪಾಠ ಹೇಳ್ಕೊಡುವ ಗುರು ನಾನು. ಬಾರೋ, ನಿಮ್ಮ ತಾತ ಏನು, ಅವನಿಗಿಂತ ದೊಡ್ಡವನು ಮಾಡ್ತೇನೆ ಬಾ. ದಿಸ್ ಇಸ್ ಹೌ ವಿವೇಕಾನಂದ ಡಿಫೈನ್ಸ್ ದಿ ಕಾನ್ಸೆಪ್ಟ್ಸ್. ವೈ ವಿವೇಕಾನಂದ ರಣಹೇಡಿಗಳಂತೆ ಬಾಣಂತೆ ಜೀವನ ಮಾಡಿಕೊಂಡು ಬದುಕ್ತಾ ಇರ್ತಕ್ಕಂಥ ಈ ಜೆಲ್ಲಿ ಫಿಶ್ ಎಕ್ಸಿಸ್ಟೆನ್ಸ್ನಲ್ಲಿ ಬದುಕ್ತಾ ಇರ್ತಕ್ಕಂಥ ಈ ಭಾರತೀಯರಿಗೆ ಎದ್ದು ನಿಂತು ಸಿಂಹದಂತೆ ಗರ್ಜನೆ ಮಾಡಬೇಕಾದ ಆ ಸ್ಥೈರ್ಯ, ಆ ಗುಂಡಿಗೆ, ಇದನ್ನೆಲ್ಲ ಕೊಡಬೇಕಾದ ಧೀರ, ಇದೆಲ್ಲ ಕೊಡಬೇಕಾದ ಧೀರತೆಯ ಉಕ್ತಿಗಳು, ಮಾತುಗಳು ಬೇರೆಲ್ಲಿ ಸಿಗುತ್ತೆ? ಅಂಥ ಧೀರರನ್ನಾಗಿ ತರಬೇತಿ ಕೊಡೋದಕ್ಕೆ ಇನ್ಯಾರಿದ್ದಾರೆ? ಈ ಮಾತುಗಳನ್ನು ಕೇಳಿ ಬಂಗಾಳ 3000 ಕ್ರಾಂತಿಕಾರಿಗಳನ್ನು ನಿರ್ಮಾಣ ಮಾಡಿತು. ಎಲ್ಲರೂ ಇಂಗ್ಲಿಷ್ನವರ ಗುಂಡಿಗೆ ಬಲಿಯಾದರು, ಇಲ್ಲ ಗಲ್ಲಿಗೆ ಇರಿದ್ರು. 16 ವರ್ಷದ ತರುಣಿ ಬ್ರಿಟಿಷ್ನವರ ಗುಂಡಿಗೆ ಬಲಿಯಾದಳು. ವಿವೇಕಾನಂದರು ಈ ಮಾತುಗಳನ್ನು ಕೇಳಿ ಇಂಗ್ಲಿಷ್ನವ್ರನ್ನ ಓಡಿಸೋವರೆಗೂ ನಾನು ಬಿಡೋದಿಲ್ಲ. 3000 ಜನ ಬಂಗಾಳದ ಕ್ರಾಂತಿಕಾರಿಗಳು ನಿರ್ಮಾಣವಾದರು. ಬಂಗಾಳದ ಅವ್ರ ಬಗ್ಗೆ ಹಿಸ್ಟ್ರಿನಲ್ಲಿ ಇಲ್ಲ, ಅವ್ರ ಬಗ್ಗೆ ಹಿಸ್ಟ್ರಿನೇ ಇಲ್ಲ. 16 ವರ್ಷದ ಯುವತಿ, ಅವಳು ಏನಾದರೂ ಮಾಡಿರಲಿ, ಇಂಗ್ಲಿಷ್ ಆಫೀಸರ್ ಮೇಲೆ ಒಂದು ಬಾಂಬ್ ಹಾಕಿದ್ಲು, ಸಿಕ್ಕಾಕೊಂಡ್ಲು, ಸತ್ಲು, ಫೈನ್. ಅದೇನು ಸಾಧಾರಣವಾದ ಕಾರ್ಯವೇ? 16 ವರ್ಷ, ಅದು ಆ ಕಾಲದ ಭಾರತೀಯರು. ಈ ಕಾಲದಲ್ಲೇ ಇಲ್ಲ, ಈ ಕಾಲದಲ್ಲೇ ಇಂಥ ಗುಂಡಿಗೆ ಇರೋರಿಲ್ಲ. ಆ ಕಾಲದ ಭಾರತೀಯ ಸಂಪ್ರದಾಯಸ್ಥ ಮನೆತನದ ಸ್ತ್ರೀಯರು, ಹೆಣ್ಣು ಮಕ್ಕಳು ಈ ಮಟ್ಟಕ್ಕೆ ಧೈರ್ಯದಿಂದ ಬೀದಿಗೆ ನುಗ್ಗೋದು ಅದೇನು ಸಣ್ಣ ಸಾಧನೆಯೇ, ಸಣ್ಣ ಪರಿವರ್ತನೆಯೇ? ಆ ಪರಿವರ್ತನೆ ಬಂದಿದ್ದು 2 ವಿಚಾರಗಳಿಂದ. ಒಂದು ಒಂದೇ ಮಾತರಂ, ಇನ್ನೊಂದು ಸ್ವಾಮೀಜಿಯ ಚಿಂತನೆಗಳು. ಬ್ರಿಟಿಷ್ ಗವರ್ನರ್ ಇಂಗ್ಲೆಂಡ್ಗೆ ಲೆಟರ್ ಬರೀತಾನೆ, ಈ ಒಂದೇ ಮಾತರಂ ಮತ್ತು ವಿವೇಕಾನಂದರ ಚಿಂತನೆಗಳು ನಮಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಬಂಗಾಳವನ್ನು ನಮ್ಮ ಕಂಟ್ರೋಲ್ ತಗೊಳ್ಳೋಕೆ ಆಗ್ತಾ ಇಲ್ಲ. ಎವ್ರಿ ರೆವಲ್ಯೂಷನರಿ ಹ್ಯಾಸ್ ಒಂದೇ ಮಾತರಂ ಆನ್ ದೇರ್ ಲಿಪ್ಸ್ ಅಂಡ್ ವರ್ಡ್ಸ್ ಆಫ್ ವಿವೇಕಾನಂದ ಇನ್ ದೇರ್ ಹಾರ್ಟ್. We are confused, we are crestfallen, we don't know what to do. The young men and women
who have most promising future in their life. We are amazed to find them coming out of their homes, stretching out their chests against the bullets of British. ಸ್ವಾಮೀಜಿ ಚಿಂತನೆ ಅತ್ಯಂತ ಅವಶ್ಯಕವಾಗಿ, ಅದರಲ್ಲೂ ಮಕ್ಕಳು ಓದಬೇಕು, ಅವರ ಮುಂದೆ ದೊಡ್ಡ ಭವಿಷ್ಯ ಇದೆ. ನೀವು ಅನ್ಬೋದು ನಮ್ದೆಲ್ಲ ಮುಗ್ದಿದೆ ಸ್ವಾಮೀಜಿ, ಓಕೆ ಫೈನ್, ಒಂದು ರೀತಿ ಮುಗ್ದೇ ಇದೆ ಅಂತ ಅಂದ್ಕೊಳ್ಳೋಣ. ಯಾವತ್ತೂ ಯಾರಿಗೂ ಏನು ಮುಗ್ದಿಲ್ಲ, ಆಯಿತು. ಎಷ್ಟೋ ಜನರಿಗೆ ಅದಾಗೋದಿಲ್ಲ, ಮನೆಯಲ್ಲಿ ಮಕ್ಕಳು, ಸಂಸಾರ ಇತ್ಯಾದಿಗಳಿರುತ್ತವೆ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಆದರೆ ಬೆಳೆಯುತ್ತಿರುವ ಯುವ ಜನಾಂಗಕ್ಕೆ ಈ ಚಿಂತನೆಗಳು ದೊರಕಲೇಬೇಕು. ಆ ಪುಸ್ತಕಗಳಿವೆ, ಒಬ್ಬೊಬ್ಬರು ಒಂದೊಂದು ₹1,000 ಇನ್ವೆಸ್ಟ್ ಮಾಡಿ ಪುಸ್ತಕ ತೊಗೊಂಡು ಅಲ್ಲಿಟ್ಬಿಡಿ. ಎಲ್ಲೋ ಯಾರೋ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋದ್ರೆ ₹1,000 ಕಳೆದೋಯ್ತು ಅಂತ ಬೇಕಾದ್ರೆ ಅಂದ್ಕೊಳ್ಳಿ. ಆದರೆ ₹1,000 ಪುಸ್ತಕ ತೊಗೊಂಡೋಗಿ ಮನೆಯಲ್ಲಿ ಇಡಿ, ಮಕ್ಕಳು ಓದಲಿ. ಮತ್ತು ಇಲ್ಲೇ ರಾಮಕೃಷ್ಣಾಶ್ರಮ ಇದೆ, ರಾಮಕೃಷ್ಣ ಮಿಷನ್ ಅದನ್ನು ಟೇಕ್ ಓವರ್ ಮಾಡಿದೆ. ಮಹಾನ್ ವಿದ್ವಾಂಸರಾದಂಥ ಸ್ವಾಮಿಗಳು ಅಲ್ಲಿ ಸಮೀಪದಲ್ಲೇ ಬರ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಸುಪ್ರಸಿದ್ಧರಾದಂಥ ಹೆಸರು ಅವರದು. ಅವರ ಅಣ್ಣ ಕೂಡ ಸನ್ಯಾಸಿಗಳಾಗಿದ್ದರು, ಇವರು ಸನ್ಯಾಸಿ. ಬೆಂಗಳೂರಿನ ಸುಸಂಸ್ಕೃತ ಮನೆತನದಿಂದ ಬಂದಂಥವರು. ಇಂಗ್ಲೀಷ್, ಕನ್ನಡ ಅದ್ಭುತವಾದ ವಾಗ್ಮಿಗಳು, ಮಹಾನ್ ವಿದ್ವಾಂಸ, ಇನ್ನೂ ಸಣ್ಣ ವಯಸ್ಸು. ಅವರ ಸಂಪರ್ಕ ಕೂಡ ಇಟ್ಕೊಳ್ಳಿ. ಕೈಲಾದ ರೀತಿಯಲ್ಲಿ ಅವರಿಗೆ ಸಹಾಯ ಸಹಕಾರ ಕೊಡಿ. ವಿವೇಕಾನಂದರ ಚಿಂತನೆಯನ್ನೇ ಮೊನ್ನೆ ಹೇಳಿದ್ನಲ್ಲ, ಮನೆ ಮನೆಗೂ ಮುಟ್ಟಿಸಿ. 1 ವರ್ಷ 2026 ಆ ಕೆಲಸಕ್ಕೆ ಮುಡಿಪಾಗಿಟ್ಟುಬಿಡಿ. ಬಳ್ಳಾರಿ ಮುಂದಿನ ದಿನಗಳಲ್ಲಿ ಅದ್ಭುತವಾದ ದೇವಲೋಕದ ನಗರವಾದರೂ ಹೇಗಿದೆಯಾ, ಅನ್ನುವ ಮಹಾನ್ ನಗರವಾಗಿ ಪರಿವರ್ತನೆ ಹೊಂದಲಿ ಅಂತ ನಾನು ಹೇಳ್ತಾ, ಭಗವಾನ್ ಶ್ರೀರಾಮಕೃಷ್ಣರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಬೇಡ್ಕೊಳ್ತಾ, ಇವತ್ತು ನನ್ನ ಉಪನ್ಯಾಸವನ್ನು ಅವರ ಶ್ರೀಚರಣಗಳು ಸಮರ್ಪಣೆ ಮಾಡ್ತೇನೆ. ಮತ್ತು ನಾಳೆ ಇದೇ ಸಮಯಕ್ಕೆ ಇದೇ ಉಪನ್ಯಾಸವನ್ನು ಮುಂದುವರಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.